ಹಾಯ್ ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು 6th ಸ್ಟ್ಯಾಂಡರ್ಡ್ ಸೋಷಿಯಲ್ನ 4th ಚಾಪ್ಟರ್ ಏನ್ಷಿಯಂಟ್ ಸಿವಿಲೈಸೇಷನ್ಸ್ ಈ ಒಂದು ಲೆಸನನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವೆಲ್ಲ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಆಗ ಚಾನಲ್ ಕೂಡ ಬೆಳೆಯುತ್ತೆ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ. ಸೊ ಇಷ್ಟು ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಾನು ನಿಮಗೆ ಚಾಪ್ಟರ್ನ ಟೈಟಲ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನ್ಷಿಯಂಟ್ ಸಿವಿಲೈಸೇಷನ್ಸ್ ಅಂತ ನೋಡಿ. ಏನ್ಷಿಯಂಟ್ ಅಂದರೆ ನಿಮಗೆ ಗೊತ್ತು, ತುಂಬ ಹಳೆ ಕಾಲದ್ದು ಅಂತ. ಅಂದರೆ 500 ವರ್ಷ, 1000 ವರ್ಷ, 5000 ವರ್ಷ, 10,000 ವರ್ಷ, ಆ ಥರ ತುಂಬ ಹಳೇದಿತ್ತು ಅಂದರೆ ಅದನ್ನು ನಾವು ಏನ್ಷಿಯಂಟ್ ಅಂತ ಕರಿತೀವಿ. ಸಿವಿಲೈಸೇಷನ್ಸ್ ಅಂದರೆ ಏನು ನೋಡಿ, ನೀವು ಪ್ರೀವಿಯಸ್ಲಿ ಒಂದು ಲೆಸನ್ನಲ್ಲಿ ಪ್ರೀ ಹಿಸ್ಟಾರಿಕ್ ಸೊಸೈಟಿ ಬಗ್ಗೆ ತಿಳ್ಕೊಂಡಿದ್ರಿ. ಅದರಲ್ಲಿ ಏನಾಗಿತ್ತು, ಹಳೆ ಕಾಲದಲ್ಲಿ ಮನುಷ್ಯ ಕಾಡಿಂದ ಈಚೆ ಬಂದು ದೊಡ್ಡ ಸ್ಟೋನ್ ಟೂಲ್ಸ್ ಯೂಸ್ ಮಾಡೋಕ್ಕೆ ಶುರು ಮಾಡ್ತಾನೆ. ಆಮೇಲೆ ಬ್ರಾನ್ಸ್ ಏಜ್ ಅಥವಾ ಒಂದು ಕಾಪರ್ ಟೂಲ್ಸ್, ಬ್ರಾನ್ಸ್ ಟೂಲ್ಸ್, ಐರನ್ ಟೂಲ್ಸ್, ಈ ಥರ ಎಲ್ಲ ಅವನು ಎವಾಲ್ವ್ ಆಗ್ತಾ ಬರ್ತಾನೆ. ಈ ಎವಲ್ಯೂಷನ್ ಪ್ರೋಸೆಸ್ಸಲ್ಲಿ ಅವನು ಚಿಕ್ಕ ಚಿಕ್ಕ ಹಳ್ಳಿಗಳನ್ನ ಫಾರ್ಮ್ ಮಾಡ್ಕೊಳ್ತಾನೆ. ಅಥವಾ ಈ ಹಳ್ಳಿಗಳೆಲ್ಲ ಸೇರಿ ಒಂದು ಕಡೆ ಬಿಸ್ನೆಸ್ ಮಾಡ್ತಾ ಅಲ್ಲಿ ಒಂದು ಟೌನ್ ಅಥವಾ ಒಂದು ಸಿಟಿ ಎಲ್ಲ ಫಾರ್ಮ್ ಆಗ್ತಾ ಇರುತ್ತೆ. ಸೊ ಇವನ್ನ ನಾವು ಸಿವಿಲೈಸೇಷನ್ ಅಂತ ಕರಿತೀವಿ, ಅಥವಾ ನಾಗರಿಕತೆ. ಸೊ ಇದು ಎಕ್ಸಾಕ್ಟ್ಲಿ ಒಂದು ಟೌನ್ ಅಥವಾ ಹಳ್ಳಿ ಫಾರ್ಮ್ ಆಗೋದು ಅಂತಲ್ಲ. ಸಿವಿಲೈಸೇಷನ್ ಅಂದರೆ ನಾಗರಿಕತೆ ಅಂತ. ಇದರಲ್ಲಿ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿರೋಂಥ ಒಂದು ಜನಗಳ ಗುಂಪು, ಬರೀ 1-2 ಹಳ್ಳಿ ಅಲ್ಲ, ಒಂದು 10 ಊರುಗಳು, 10 ಸಿಟಿಗಳು, 20 ಸಿಟಿಗಳು, ಈ ಥರ ಎಲ್ಲ ಇರುತ್ತೆ. ಮತ್ತು ಅವರು ಒಂದು ಪರ್ಟಿಕ್ಯುಲರ್ ಕಲ್ಚರ್ನ ಫಾಲೋ ಮಾಡ್ತಾರೆ, ಪರ್ಟಿಕ್ಯುಲರ್ ಡ್ರೆಸ್ಸಿಂಗ್ ಸ್ಟೈಲ್ನ ಫಾಲೋ ಮಾಡ್ತಾರೆ, ಸ್ವಲ್ಪ ವೇರಿಯೇಷನ್ಸ್ ಜೊತೆ, ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್, ಪರ್ಟಿಕ್ಯುಲರ್ ಬಿಹೇವಿಯರ್, ಇದೆಲ್ಲ ಇರುತ್ತೆ. ಸೊ ಅಂಥವನ್ನ ನಾವು ಸಿವಿಲೈಸೇಷನ್ಸ್ ಅಥವಾ ನಾಗರಿಕತೆ ಅಂತ ಕರಿತೀವಿ. ಸೊ ಈ ಚಾಪ್ಟರಲ್ಲಿ ತುಂಬ ಹಳೆಯ ಕಾಲದ ನಾಗರಿಕತೆಗಳನ್ನ ನಾವು ತಿಳ್ಕೊಳ್ಳೋಣ. ಸೊ ಇಂಟ್ರೊಡಕ್ಷನ್. ದಿಸ್ ಲೆಸನ್ ಇಂಟ್ರೊಡ್ಯೂಸಸ್ ದಿ ಪ್ರಾಮಿನೆಂಟ್ ಸಿವಿಲೈಸೇಷನ್ಸ್ ಲೈಕ್ ಈಜಿಪ್ಟ್, ಮೆಸೊಪೊಟೇಮಿಯಾ ಆ್ಯಂಡ್ ಚೈನಾ. Besides, the Greek Roman civilizations also have been introduced. ನೋಡಿರಿ, ಈ ಚಾಪ್ಟರ್ ತುಂಬ ನಿಮಗೆ ಒಂದು ಸ್ವಲ್ಪ ಖುಷಿ ಕೊಡುತ್ತೆ. ಇದನ್ನು ಓದ್ತಾ ಇದ್ದರೆ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ, ತುಂಬ ಎಂಜಾಯ್ ಕೂಡ ಮಾಡ್ಬೋದು. ಏನಿದೆ ಇಲ್ಲಿ, ಈಜಿಪ್ಷಿಯನ್ ಸಿವಿಲೈಸೇಷನ್ ನೀವೆಲ್ಲ ಕೇಳಿದಿರಲ್ಲ, ಕ್ಲಿಯೋಪಾತ್ರ, ದಿ ಮಮ್ಮಿ ರಿಟರ್ನ್ಸ್ ಎಲ್ಲ ಮೂವಿ ಎಲ್ಲ ನೋಡಿದಿರಲ್ಲ. ಸೊ ಅದೆಲ್ಲ ಇರೋವಂಥ ಒಂದು ಸಿವಿಲೈಸೇಷನ್. ಅದು ರಿಯಲಾಗಿ ಮಮ್ಮೀಸ್ ಅಂದರೆ ಬೇರೆ, ಆದರೆ ಇಲ್ಲಿ ಆ ಸಿವಿಲೈಸೇಷನ್ ಬಗ್ಗೆ ಕೂಡ ನಾವು ನೋಡ್ಬೋದು, ಈಜಿಪ್ಟ್ ಅಂತ. ನೆಕ್ಸ್ಟು ಮೆಸೊಪೊಟೇಮಿಯಾ, ಅದು ಒಂದು ಇವಾಗ ಏನು ಇರಾಕ್ ಇರಾನ್ ಎಲ್ಲ ಇದೆ, ಅಲ್ಲಿ ಒಂದು ಸಿವಿಲೈಸೇಷನ್ ಇತ್ತು, ಅದ್ರ ಬಗ್ಗೆ ನೋಡ್ತೀವಿ. ನೆಕ್ಸ್ಟು ಚೈನೀಸ್ ಸಿವಿಲೈಸೇಷನ್ ಬಗ್ಗೆ. ಚೈನಾದಲ್ಲಿ ನೀವು ನೋಡ್ಬೋದು ಯೆಲ್ಲೋ ರಿವರ್ ಅಂತ ಇರುತ್ತೆ, ಮತ್ತು ಚೈನಾದವ್ರು ಯಾವ ರೀತಿ ಅವರ ಸಿವಿಲೈಸೇಷನ್ ಇತ್ತು, ಇದೆಲ್ಲದ್ರ ಬಗ್ಗೆ ಕೂಡ ನಾವು ನೋಡ್ಬೋದು. ಬಿಸೈಡ್ಸ್ ದಟ್, ದಿ ಗ್ರೀಕ್ ಆ್ಯಂಡ್ ರೋಮನ್ ಸಿವಿಲೈಸೇಷನ್ಸ್ ಆಲ್ಸೋ ಹ್ಯಾವ್ ಬೀನ್ ಇಂಟ್ರೊಡ್ಯೂಸ್ಡ್. ಇದಿಷ್ಟರ ಜೊತೆಗೆ ಗ್ರೀಕ್ ಸಿವಿಲೈಸೇಷನ್, ನೀವು ಅಲೆಕ್ಸಾಂಡರ್ ಇರ್ಬೋದು, ಪ್ಲಾಟೋ, ಸಾಕ್ರೆಟಿಸ್, ಇವರೆಲ್ಲರ ಬಗ್ಗೆ ಕೇಳ್ತಾ ಇರ್ತೀರಲ್ಲ, ಸೊ ಆ ಒಂದು ಸಿವಿಲೈಸೇಷನ್ ಬಗ್ಗೆ ನೋಡ್ಬೋದು. ಜೊತೆಗೆ ರೋಮನ್ ಸಿವಿಲೈಸೇಷನ್. ಈಗ ರೋಮ್ ಅಂದರೆ ನಿಮಗೆ ಗೊತ್ತು, ತುಂಬ ದೊಡ್ಡ ಒಂದು ಎಂಪೈರ್ ಆಗಿತ್ತು ಅಂತ. ಜೂಲಿಯಸ್ ಸೀಸರ್, ಮಾರ್ಕ್ ಆ್ಯಂಟೋನಿ, ಅಗಸ್ಟಸ್ ಸೀಸರ್, ಮಾರ್ಕಸ್ ಅರೇಲಿಯಸ್, ಈ ಥರ ತುಂಬ ದೊಡ್ಡ ದೊಡ್ಡ ರಾಜರೆಲ್ಲ ಬರ್ತಾಯಿದ್ರು. ಸೊ ಅವರ ಒಂದು ಸಿವಿಲೈಸೇಷನ್ ಬಗ್ಗೆ ಕೂಡ ನಾವು ನೋಡೋಣ. ದಿ ಕಾಂಟ್ರಿಬ್ಯೂಷನ್ಸ್ ಆಫ್ ಆಲ್ ದೀಸ್ ಸಿವಿಲೈಸೇಷನ್ಸ್ ಹ್ಯಾವ್ ಬೀನ್ ಬ್ರೀಫ್ಲಿ ಡಿಸ್ಕ್ರೈಬ್ಡ್. ಈ ಒಂದು ಚಾಪ್ಟರಲ್ಲಿ ಈ ಎಲ್ಲ ಸಿವಿಲೈಸೇಷನ್ ಅವರು ಒಂದು ಪ್ರಪಂಚಕ್ಕೆ ಏನು ಕಾಂಟ್ರಿಬ್ಯೂಟ್ ಮಾಡಿದ್ರು, ಅವರ ಸಿವಿಲೈಸೇಷನ್ ಟೈಮಲ್ಲಿ ಯಾವ ರೀತಿ ಇತ್ತು ಸೊಸೈಟಿ, ಅದ್ರ ಬಗ್ಗೆ ಎಲ್ಲ ಕೂಡ ನಾವು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ತೀವಿ. ಸೊ ಇಷ್ಟು ಇಂಟ್ರೊಡಕ್ಷನ್. ಇದನ್ನೇ ಕಾಂಪಿಟೆನ್ಸೀಸಲ್ಲೂ ಕೂಡ ರಿಪೀಟ್ ಮಾಡಿದರೆ, ಜಸ್ಟ್ ಓದ್ಬಿಡ್ತೀನಿ ಒಂದು ಸರಿ. ಸೊ ಕಾಂಪಿಟೆನ್ಸೀಸ್ ಅಂದರೆ ಏನೇನು ಕಲಿತೀರ ಈ ಚಾಪ್ಟರ್ ಇಂಡಸ್ಟ್ರಲ್ಲಿ ಅಂತ. ವಿ ವಿಲ್ ಅಂಡರ್ಸ್ಟ್ಯಾಂಡ್ ದಿ ಇಂಪಾರ್ಟೆನ್ಸ್ ಆಫ್ ರಿವರ್ ವ್ಯಾಲೀಸ್ ಇನ್ ದಿ ಪ್ರೋಗ್ರೆಸ್ ಆಫ್ ಪ್ರಾಮಿನೆಂಟ್ ಸಿವಿಲೈಸೇಷನ್ಸ್ ಆಫ್ ದಿ ವರ್ಲ್ಡ್. ಅಂದರೆ ಒಂದು ಇಂಪಾರ್ಟೆಂಟ್ ಸಿವಿಲೈಸೇಷನ್ಸ್ ಎಲ್ಲ ಬೆಳಿಬೇಕು ಅಂದರೆ ಅಲ್ಲಿ ನೀರು ಇಂಪಾರ್ಟೆಂಟ್ ಇರುತ್ತೆ. ಸೊ ಆ ಒಂದು ರಿವರ್ ವ್ಯಾಲಿಗಳ ಬಗ್ಗೆ, ತುಂಬ ಇಂಪಾರ್ಟೆಂಟ್ ರಿವರ್ ವ್ಯಾಲಿಗಳ ಬಗ್ಗೆ ಡಿಸ್ಕಸ್ ಮಾಡ್ತೀವಿ, ಅರ್ಥ ಮಾಡ್ಕೊಳ್ತೀವಿ. ವಿ ವಿಲ್ ನೋ ದಿ ಪೊಲಿಟಿಕಲ್ ಹಿಸ್ಟ್ರಿ ಆಫ್ ಈಜಿಪ್ಟ್, ಮೆಸೊಪೊಟೇಮಿಯಾ ಆ್ಯಂಡ್ ಹರಪ್ಪ ಸಿವಿಲೈಸೇಷನ್ಸ್ ಆ್ಯಂಡ್ ದೇರ್ ಕಾಂಟ್ರಿಬ್ಯೂಷನ್ಸ್. ನಾವು ಈಜಿಪ್ಟ್ ಸಿವಿಲೈಸೇಷನ್, ಮೆಸೊಪೊಟೇಮಿಯನ್ ಸಿವಿಲೈಸೇಷನ್ ಮತ್ತು ಹರಪ್ಪ ಸಿವಿಲೈಸೇಷನ್. ನೋಡಿ, ಹರಪ್ಪ ಸಿವಿಲೈಸೇಷನ್ ಅಂದರೆ ಇಂಡಿಯಾದಲ್ಲಿರುತ್ತೆ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಕೂಡ ಕರೀತಾರೆ. ಸೊ ಇವ್ರ ಬಗ್ಗೆ ಎಲ್ಲ ತಿಳ್ಕೊಳ್ತೀವಿ. ನೋ ದಿ ಸಿಟಿ ಸ್ಟೇಟ್ಸ್ ಆಫ್ ಗ್ರೀಕ್ ಸಿವಿಲೈಸೇಷನ್ ಆ್ಯಂಡ್ ದೇರ್ ಕಾಂಟ್ರಿಬ್ಯೂಷನ್. ಗ್ರೀಕಲ್ಲಿ ಸಿಟಿ ಸ್ಟೇಟ್ಸ್ ಅಂತ ಬರುತ್ತೆ. ಅಥೆನ್ಸ್ ಮತ್ತು ಥೀಬ್ಸ್, ಸ್ಪಾರ್ತಾ, ಈ ಥರ ಒಂದು ಸಿಟಿ ಸ್ಟೇಟ್ಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ತೀವಿ. ಆ್ಯಂಡ್ ಆಲ್ಸೋ ವಿ ವಿಲ್ ನೋ ದಿ ಅಚೀವ್ಮೆಂಟ್ಸ್ ಆಫ್ ಜೂಲಿಯಸ್ ಸೀಸರ್ ಆ್ಯಂಡ್ ಅಗಸ್ಟಸ್ ಸೀಸರ್ ಆಫ್ ದಿ ರೋಮನ್ ಸಿವಿಲೈಸೇಷನ್. ನೋಡಿ, ರೋಮನ್ ಸಿವಿಲೈಸೇಷನಲ್ಲಿದ್ದಂಥ ಜೂಲಿಯಸ್ ಸೀಸರ್ ಅನ್ನೋ ಒಬ್ಬ ವ್ಯಕ್ತಿ ಮತ್ತು ಅಗಸ್ಟಸ್ ಸೀಸರ್ ಅನ್ನೋಂಥ ಒಬ್ಬ ವ್ಯಕ್ತಿ ಬಗ್ಗೆ ಕಂಪ್ಲೀಟಾಗಿ ನಾವು ತಿಳ್ಕೊಳ್ತೀವಿ, ಅವ್ರು ಏನೇನು ಮಾಡಿದ್ರು ಅಂತ. ಸೊ ಇದಿಷ್ಟು ಕೂಡ ನಾವು ಈ ಚಾಪ್ಟರಲ್ಲಿ ಕಲಿಯುವಂಥದ್ದು. ಫುಡ್, ವಾಟರ್, ಏರ್ ಆ್ಯಂಡ್ ಲೈಟ್ ಆರ್ ಇನ್ಎವಿಟಬಲ್ ಫಾರ್ ಎನಿ ಲೈಫ್ ಟು ಸರ್ವೈವ್. ನೋಡಿರಿ, ಯಾವುದೇ ಒಂದು ಪ್ರಾಣಿ ಇರ್ಬೋದು, ಮನುಷ್ಯ ಇರ್ಬೋದು, ಪ್ರಾಣಿ ಇರ್ಬೋದು, ಅದು ಸರ್ವೈವ್ ಆಗಬೇಕು ಅಂದರೆ ಅದಕ್ಕೆ ಊಟ ಬೇಕು, ನೀರು ಬೇಕು, ಗಾಳಿ, ಬೆಳಕು, ಇವೆಲ್ಲ ಕೂಡ ಬೇಕಾಗತ್ತೆ.
ಸಿಮಿಲರ್ಲಿ ಶೆಲ್ಟರ್ ಆ್ಯಂಡ್ ಕ್ಲೋತಿಂಗ್ ಆಲ್ಸೋ ಆರ್ ದಿ ಬೇಸಿಕ್ ನೆಸೆಸಿಟಿ ಫಾರ್ ಮ್ಯಾನ್ಕೈಂಡ್. ಆದರೆ ಪ್ರಾಣಿಗೂ ಮನುಷ್ಯರಿಗೂ ಏನು ಡಿಫ್ರೆನ್ಸ್ ಅಂದರೆ ಮನುಷ್ಯರಿಗೆ ಇನ್ನೂ 2 ಎಕ್ಸ್ಟ್ರಾ ಬೇಕಾಗುತ್ತೆ. ಒಂದು ಬಂದು ಶೆಲ್ಟರ್, ಇರೋಕ್ಕೆ ಮನೆ, ಚಿಕ್ಕ ಗುಡಿಸಲಾಗಿದ್ರೂ ಪರವಾಗಿಲ್ಲ, ಮನೆ ಬೇಕಾಗುತ್ತೆ ನಮಗೆ. ಜೊತೆಗೆ ಕ್ಲೋತಿಂಗ್, ಹಾಕ್ಕೊಳ್ಳೋಕ್ಕೆ ಬಟ್ಟೆ ಕೂಡ ಬೇಕಾಗುತ್ತೆ. ಇದೆಲ್ಲ ಕೂಡ ಮನುಷ್ಯರಿಗೆ ಬೇಕಾಗಿರೋಂಥ ತುಂಬ ಬೇಸಿಕ್ ನೆಸೆಸಿಟೀಸ್. ಜನರಲಿ ವಿ ಕ್ಯಾನ್ ಗೆಟ್ ವಾಟರ್ ಆ್ಯಂಡ್ ಫೇವರಬಲ್ ವೆದರ್ ಕಂಡೀಷನ್ಸ್ ಆನ್ ದಿ ಬ್ಯಾಂಕ್ಸ್ ಆಫ್ ದಿ ರಿವರ್ ಫಾರ್ ಲೀಡಿಂಗ್ ಲೈಫ್. ಸೊ ದಿ ಪ್ರೀಹಿಸ್ಟಾರಿಕ್ ಪೀಪಲ್ ಸೆಟಲ್ಡ್ ಆನ್ ದಿ ಬ್ಯಾಂಕ್ಸ್ ಆಫ್ ದಿ ರಿವರ್ಸ್ ಆ್ಯಂಡ್ ಲೇಟರ್ ಸಿವಿಲೈಸೇಷನ್ಸ್ ಪ್ರಾಸ್ಪರ್ಡ್ ದೇರ್. ನೋಡಿ, ನಮಗೆ ಮಾಮೂಲಿಗೆ ಈಗ ಫುಡ್ ಮತ್ತು ವಾಟರ್ ಎಲ್ಲಿ ಸಿಗುತ್ತೆ? ವಾಟರ್ ಯೂಶ್ವಲಿ ನಮ್ಗೆ ಎಲ್ಲಿ ಸಿಗುತ್ತೆ? ಎಲ್ಲಿ ನದಿಗಳಿರುತ್ತೆ ಅಥವಾ ದೊಡ್ಡ ದೊಡ್ಡ ಕೆರೆಗಳಿರುತ್ತೆ ಅಂಥ ಕಡೆ ನಮಗೆ ನೀರು ಆಟೋಮೆಟಿಕ್ಕಾಗಿ ಸಿಗುವಂಥದ್ದು. ಸೊ ಎಲ್ಲಿ ನೀರು ಸಿಗುತ್ತೆ ಅದ್ರ ಸುತ್ತಮುತ್ತ ಮರಗಳು ಗಿಡಗಳು ಎಲ್ಲ ಬೆಳ್ಕೊಂಡಿದ್ರಿಂದ ಅಲ್ಲಿ ಫುಡ್ ಕೂಡ ಆಟೋಮೆಟಿಕ್ಕಾಗಿ ಸಿಗುತ್ತೆ ನಮಗೆ. ಸೊ ಅದಕ್ಕೇ ಪ್ರೀ ಹಿಸ್ಟಾರಿಕ್ ಪೀಪಲ್ ಅಂದರೆ ಏನು ಈ ಸ್ಟೋನ್ ಏಜ್ ಪೀಪಲಿಂದ ಹಿಡಿದು ನಾವೇನು ಕರಿತಾ ಇದ್ವಿ ಹಳೆ ಕಾಲದ ಜನಗಳು, ಕೇಮನ್ನಿಂದ ಹಿಡಿದು ಅವರೆಲ್ಲ ಕೂಡ ಎಲ್ಲೆಲ್ಲಿ ನೀರು ಸಿಗುತ್ತೆ ಅಲ್ಲೆಲ್ಲ ಸೆಟ್ಲ್ ಆಗ್ತಾರೆ. ಮತ್ತು ಎಲ್ಲೆಲ್ಲಿ ಈ ನೀರು ತುಂಬ ಜಾಸ್ತಿ ಇರುತ್ತೆ ಅಂದರೆ ದೊಡ್ಡ ದೊಡ್ಡ ನದಿಗಳಿರುತ್ತೆ ಮತ್ತು ದೊಡ್ಡ ದೊಡ್ಡ ಒಂದು ಕೆರೆಗಳಿರುತ್ತೆ ಅಂಥ ಕಡೆ ಸಿವಿಲೈಸೇಷನ್ಸ್ ಎಲ್ಲ ಪ್ರಾಸ್ಪರ್ ಆಗುತ್ತೆ. ಅಂದರೆ ಇನ್ನು ಸುಮಾರು ಊರುಗಳೆಲ್ಲ ಎಸ್ಟಾಬ್ಲಿಷ್ ಆಗಿ ಅವರೆಲ್ಲ ಟ್ರೇಡಿಂಗ್ ಎಲ್ಲ ಶುರು ಮಾಡ್ಕೊಳ್ತಾರೆ. ಹೆನ್ಸ್ ದಿ ರಿವರ್ ಬ್ಯಾಂಕ್ಸ್ ಬಿಕೇಮ್ ದಿ ಕ್ರೇಡಲ್ಸ್ ಆಫ್ ಏನ್ಷಿಯಂಟ್ ಸಿವಿಲೈಸೇಷನ್. ಇದೆಲ್ಲದರಿಂದ ಏನಾಯಿತು, ನದಿ ದಡಗಳು ಅಂತ ಏನು ಕರಿತೀವಿ ಅವೆಲ್ಲ ಕೂಡ ಈ ಏನ್ಷಿಯಂಟ್ ಹಳೆ ಕಾಲದ ಸಿವಿಲೈಸೇಷನ್ಸ್ಗೆ ಕ್ರೇಡಲ್ಸ್ ಆಯಿತು, ಅಥವಾ ತೊಟ್ಟಿಲು ಅಂತ, ಕ್ರೇಡಲ್ ಅಂದರೆ ಅದರ ಅರ್ಥ, ಅಥವಾ ಶುರುವಾಗಿದ್ದು ಅಂತ ಕರಿಬೋದು. Egyptian civilization on the banks of Nile, Mesopotamian civilization on the banks of Euphrates and Tigris, Chinese civilization on the banks of Huanghe, Yangtze and Sikiang, and Harappan civilization on the banks of Indus came into existence. ಈಗ ಇಲ್ಲೇನೋ ಹೇಳ್ಬಿಟ್ವಿ ನಾವು, ನದಿ ದಡ ಇರೋ ಹತ್ರನೇ ದೊಡ್ಡ ದೊಡ್ಡ ಸಿವಿಲೈಸೇಷನ್ಸ್ ಎಲ್ಲ, ತುಂಬ ಪವರ್ಫುಲ್ ಸಿವಿಲೈಸೇಷನ್ಸ್ ಎಲ್ಲ ಫಾರ್ಮ್ ಆಗೋದು ಅಂತ. ಅದರ ಎಕ್ಸಾಂಪಲ್ಸ್ ನೋಡೋಣ ಅಥವಾ ಕರೆಕ್ಟ್ ಆದು ಅಂತ ಒಂದ್ಸರಿ ಚೆಕ್ ಮಾಡೋಣ. ಈಜಿಪ್ಷಿಯನ್ ಸಿವಿಲೈಸೇಷನ್ ಎಲ್ಲಿ ಫಾರ್ಮ್ ಆಯಿತು? ನೈಲ್ ಅಂತ ಒಂದು ನದಿ ಇರುತ್ತೆ, ಸೊ ಅದರ ದಡದಲ್ಲಿ ಶುರುವಾಗುತ್ತೆ. ಸೊ ಅದು ಕೂಡ ಒಂದು ದೊಡ್ಡ ನದಿ, ತುಂಬ ಇಂಪಾರ್ಟೆಂಟ್ ನದಿ. ಅದೇ ರೀತಿ ಮೆಸೊಪೊಟೇಮಿಯನ್ ಸಿವಿಲೈಸೇಷನಲ್ಲಿ ಶುರುವಾಗುತ್ತೆ. 2 ನದಿ ಇರುತ್ತೆ, ಯೂಫ್ರೆಟಿಸ್ ಮತ್ತು ಟೈಗ್ರಿಸ್ ಅಂತ. ಆ 2 ನದಿಗಳ ಸುತ್ತಮುತ್ತ ಶುರುವಾಗುವಂಥದ್ದು. ಚೈನೀಸ್ ಸಿವಿಲೈಸೇಷನ್ ಆನ್ ದಿ ಬ್ಯಾಂಕ್ಸ್ ಆಫ್ ವಾಂಘೋ, ಯಾಂಗ್ಜಿ ಆ್ಯಂಡ್ ಸಿಕಿಯಾಂಗ್. ಚೈನೀಸ್ ಸಿವಿಲೈಸೇಷನ್ ಎಲ್ಲಿ ಶುರುವಾಗುತ್ತೆ? ಅದೇ ಥರ ಚೈನಾದಲ್ಲಿ 3 ನದಿಗಳು ಬರುತ್ತೆ, ವಾಂಘೋ ಅಂತ, ಯಾಂಗ್ಜಿ ಮತ್ತು ಸಿಕಿಯಾಂಗ್, ಈ ಥರ ಎಲ್ಲ ನದಿಗಳು ಬರುತ್ತೆ, ಅಲ್ಲಿ ಶುರುವಾಗುತ್ತೆ ಚೈನೀಸ್ ಸಿವಿಲೈಸೇಷನ್. ಆಲ್ಸೋ ಹರಪ್ಪನ್ ಸಿವಿಲೈಸೇಷನ್ ಆನ್ ದಿ ಬ್ಯಾಂಕ್ಸ್ ಆಫ್ ಇಂಡಸ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ನೋಡಿ, ಹರಪ್ಪನ್ ಸಿವಿಲೈಸೇಷನ್ ಅಥವಾ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಏನು ಕರಿತೀವಿ, ಅದು ಕೂಡ ಒಂದು ನದಿ ಇರುತ್ತೆ, ಇಂಡಸ್ ನದಿ ಅಂತ, ಇಂಡಿಯಾದಲ್ಲಿ, ಇಂಡಿಯಾ ಪಾಕಿಸ್ತಾನ್ ಈ ರೀಜನಲ್ಲಿ, ಅದರ ಸುತ್ತಮುತ್ತ ಈ ಒಂದು ಸಿವಿಲೈಸೇಷನ್ ಶುರುವಾಗುವಂಥದ್ದು. ಸೊ ಇಲ್ಲಿಗೆ ನಮ್ಗೆ ಗೊತ್ತಾಯಿತು ಎಲ್ಲ ಸಿವಿಲೈಸೇಷನ್ನು ಕೂಡ ಅಥವಾ ಎಲ್ಲ ಮೇಜರ್ ಸಿವಿಲೈಸೇಷನ್ನು ಕೂಡ ಒಂದು ನದಿಯ ಅಕ್ಕಪಕ್ಕದಲ್ಲಿ ಶುರುವಾಗುವಂಥದ್ದು ಅಂತ. ನೋಡಿ, ಇಲ್ಲಿ ಒಂದು ನಿಮಗೆ ಮ್ಯಾಪ್ ಕೊಟ್ಟಿದ್ದಾರೆ, ಯಾವ್ಯಾವ ಸಿವಿಲೈಸೇಷನ್ ಎಲ್ಲೆಲ್ಲೂ ಇತ್ತು ಅಂತ. ನಿಮಗೆ ಒಂದು ವರ್ಲ್ಡ್ ಮ್ಯಾಪ್ ಇದೆ, ಇಲ್ಲಿ ನೋಡ್ಬೋದು, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದ್ದರೆ ಕ್ಲಿಯರಾಗಿ ನೀವು ಹತ್ರದಿಂದ ನೋಡ್ಬೋದು. ಗ್ರೀನ್ ಕಲರಲ್ಲಿ ಇದೆಯಲ್ಲ, ಅದು ಚೈನಾ ಸಿವಿಲೈಸೇಷನ್. ಈಗ ಏನು ಇಡೀ ದೇಶ ಇದೆ ಅಷ್ಟು ಎಲ್ಲ ಸಿವಿಲೈಸೇಷನ್ ಇರಲಿಲ್ಲ ಆ ಕಾಲದಲ್ಲಿ. ಸೊ ಚೈನೀಸ್ ಸಿವಿಲೈಸೇಷನ್ ಎಲ್ಲಿ ಸ್ಪ್ರೆಡ್ ಆಗಿತ್ತು ಅಷ್ಟು ಮಾತ್ರ ಕಲರಿಂಗ್ ಮಾಡಿದ್ದಾರೆ. ನೋಡಿ, ಚೈನೀಸ್ ಸಿವಿಲೈಸೇಷನ್ ಚೈನಾದಲ್ಲಿತ್ತು. ಹರಪ್ಪನ್ ಸಿವಿಲೈಸೇಷನ್ ಇಂಡಿಯಾ ಮತ್ತು ಪಾಕಿಸ್ತಾನ್ ರೀಜನಲ್ಲಿತ್ತು. ಮೆಸೊಪೊಟೋಮಿಯನ್ ಸಿವಿಲೈಸೇಷನ್ ಇವಾಗ ಏನು ಇರಾಕ್ ಅಂತ ಕರಿತೀವಿ ಅಥವಾ ಸಿರಿಯಾ ಅಂತ ಕರಿತೀವಿ ಆ ಒಂದು ರೀಜನಲ್ಲಿತ್ತು. ಪರ್ಪಲಲ್ಲಿದೆ ನೋಡಿ, ಪರ್ಪಲ್ ನೋಡಿ, ಇದು ಹರಪ್ಪನ್ ಸಿವಿಲೈಸೇಷನ್ ಮತ್ತು ಇದು ಚೈನೀಸ್ ಸಿವಿಲೈಸೇಷನ್. ಅದೇ ರೀತಿ ಗ್ರೀಕ್ ಸಿವಿಲೈಸೇಷನ್ ಅಂತ ಇಲ್ಲಿ ನೋಡಿ, ಇಲ್ಲೊಂದು ಪರ್ಪಲ್ ಶೇಡಲ್ಲಿದೆಯಲ್ಲ, ಅಲ್ಲಿ ಗ್ರೀಕ್ ಸಿವಿಲೈಸೇಷನ್ ಶುರುವಾಗುತ್ತೆ. ಈ ಒಂದು ಏನು ಯೆಲ್ಲೋ ಕಲರ್ ಇದೆ ಇಲ್ಲೆಲ್ಲ ರೋಮನ್ ಸಿವಿಲೈಸೇಷನ್ ಇತ್ತು. ಮೊದಲು ಅಷ್ಟು ದೊಡ್ಡದಿರಲಿಲ್ಲ, ಇಷ್ಟು ಮಾತ್ರ ಇತ್ತು, ಆಮೇಲೆ ಅಷ್ಟು ದೊಡ್ಡದಾಯಿತು ಆ ಥರ. ನೋಡಿ, ಇಲ್ಲಿ ಈಜಿಪ್ಷಿಯನ್ ಸಿವಿಲೈಸೇಷನ್ ಬ್ಲೂ ಕಲರ್. ಸೊ ಇದರಿಂದ ನಿಮ್ಗೆ ಗೊತ್ತಾಯಿತು ಪ್ರಪಂಚದ ಬೇರೆ ಬೇರೆ ಒಂದು ಜಾಗಗಳಲ್ಲಿ ಯಾವ ರೀತಿ ಈ ಸಿವಿಲೈಸೇಷನ್ಸ್ ಶುರುವಾಯಿತು ಅನ್ನೋದನ್ನ ನೋಡೋಣ. ಈಗ ಎಲ್ಲೆಲ್ಲಿತ್ತು ಅಂತ ಇಲ್ಲಿ ನೋಡ್ಕೊಳ್ಳಿ. ದಿ ಈಜಿಪ್ಷಿಯನ್ ಸಿವಿಲೈಸೇಷನ್. ಈಗ ಎಲ್ಲ ಸಿವಿಲೈಸೇಷನ್ನು ಕೂಡ ಒಂದು ಆರ್ಡರ್ ಪ್ರಕಾರ ನಾವು ನೋಡ್ಕೊಂಡು ಬರೋಣ. ಅದರಲ್ಲಿ ಮೊದಲನೇದಾಗಿ ನಾವು ಈಜಿಪ್ಷಿಯನ್ ಸಿವಿಲೈಸೇಷನ್ನ ನೋಡೋಣ. ಸೊ ಈಜಿಪ್ಷಿಯನ್ ಸಿವಿಲೈಸೇಷನ್ ನೋಡೋದಕ್ಕೂ ಮೊದಲು ನಾನು ನಿಮಗೆ ಮ್ಯಾಪಲ್ಲಿ ತೋರಿಸ್ತೀನಿ ಎಲ್ಲಿಗೆ ಸರಿಯಾಗಿ ಎಕ್ಸಾಕ್ಟಾಗಿ ಬರುತ್ತೆ ಈಜಿಪ್ಷಿಯನ್ ಸಿವಿಲೈಸೇಷನ್ ಅಥವಾ ಈಜಿಪ್ಟ್ ಅನ್ನೋ ದೇಶ ಅಂತ. ಇಂಡಿಯಾ ಇಲ್ಲಿದೆಯಲ್ವಾ, ಇಂಡಿಯಾಯಿಂದ ಹಾಗೆ ನೀವು ಲೆಫ್ಟ್ ಸೈಡ್ಗೆ ಹೋದರೆ ಅಥವಾ ವೆಸ್ಟ್ ಸೈಡ್ಗೆ ಹೋದರೆ ಇಲ್ಲಿ ಬರುತ್ತೆ ಈಜಿಪ್ಷಿಯನ್ ಸಿವಿಲೈಸೇಷನ್. ಓಕೆ,
ಇಲ್ಲಿ ನೋಡ್ಬೋದು, ಇಲ್ಲಿ ಉದ್ದದ ನದಿ ಕಾಣಿಸ್ತದೆ, ಇಲ್ಲಿ ಗ್ರೀನ್ ಇದೆಯಲ್ಲ, ಇಲ್ಲಿಂದ ಹಿಡಿದು ಇಲ್ಲಿ ಉದ್ದದ ನದಿ ಇದೆಯಲ್ಲ ನೋಡ್ಬೋದು, ತುಂಬ ಉದ್ದದ ನದಿ ಇದು. ಸೊ ಇದರ ದಡದಲ್ಲಿ ಈಜಿಪ್ಷಿಯನ್ ಸಿವಿಲೈಸೇಷನ್ ಫಾರ್ಮ್ ಆಗುತ್ತೆ. ಓಕೆ, ನೋಡ್ಕೊಳ್ಳಿ ಎಲ್ಲಿ ಅಂತ. ಈಜಿಪ್ಟ್ ಈಸ್ ದಿ ಫಸ್ಟ್ ಸಿವಿಲೈಸೇಷನ್ ಆಫ್ ದಿ ಏನ್ಷಿಯಂಟ್ ವರ್ಲ್ಡ್. ನೋಡಿ, ನಾವು ಇವೆಲ್ಲ ಸಿವಿಲೈಸೇಷನ್ ಇಲ್ಲಿ ಒಂದು 5-6 ಸಿವಿಲೈಸೇಷನ್ ಹೇಳಿದ್ವಲ್ಲ, ಇದರಲ್ಲಿ ತುಂಬ ಹಳೆಯ ಸಿವಿಲೈಸೇಷನ್ ಯಾವುದು ಅಂದರೆ, ಇವರಲ್ಲಿ ತುಂಬ ಹಳೆಯ ಸಿವಿಲೈಸೇಷನ್ ಬಂದು ಈಜಿಪ್ಷಿಯನ್ ಸಿವಿಲೈಸೇಷನ್. ದಿಸ್ ಸಿವಿಲೈಸೇಷನ್ ಟುಕ್ ಬರ್ತ್ ಆನ್ ದಿ ಬ್ಯಾಂಕ್ಸ್ ಆಫ್ ರಿವರ್ ನೈಲ್. ಇದು ಎಲ್ಲಿ ಶುರುವಾಗುತ್ತೆ? ಈಗ ನೈಲ್ ನದಿ ತೋರಿಸಿದ್ನಲ್ಲ ಉದ್ದಗೆ, ಆ ಒಂದು ನದಿಯ ದಡದಲ್ಲಿ ಇದೆಲ್ಲ ಶುರುವಾಗುವಂಥದ್ದು. ದಿ ನೈಲ್ ಈಸ್ ರಿಗಾರ್ಡೆಡ್ ಆಸ್ ದಿ ಲಾಂಗೆಸ್ಟ್ ರಿವರ್ ಇನ್ ದಿ ವರ್ಲ್ಡ್ ಆ್ಯಂಡ್ ಇಟ್ ಈಸ್ ಎ ಮೇಜರ್ ನಾರ್ತ್ ಫ್ಲೋಯಿಂಗ್ ರಿವರ್ ಇನ್ ಆಫ್ರಿಕಾ ವಿಚ್ ಜಾಯಿನ್ಸ್ ದಿ ಮೆಡಿಟರೇನಿಯನ್ ಸಿ. ನೋಡಿರಿ, ನೈಲ್ ನದಿ ಅಂತ ಏನು ಹೇಳ್ತೀವಿ, ಇದು ಇಡೀ ಪ್ರಪಂಚದಲ್ಲೇ ತುಂಬ ಉದ್ದ ಇರುವಂಥ ನದಿ. ಇದು ಎಲ್ಲಿ ಶುರುವಾಗುತ್ತೆ ಅಂತ ತಿಳ್ಕೊಳ್ಳೋಕ್ಕೆ ಸುಮಾರು 100 ವರ್ಷ ಜನಗಳು ಕಷ್ಟಪಟ್ಟರು, ಅಷ್ಟು ಉದ್ದ ಇತ್ತದು. ಮತ್ತು ಇದು ನಾರ್ತ್ ಫ್ಲೋಯಿಂಗ್ ರಿವರ್. ಇವಾಗ ನೀವು ನೋಡ್ಬೋದು, ನಿಮಗೆ ಒಂದು ಮ್ಯಾಪಲ್ಲಿ ತೋರಿಸ್ತೀನಿ. ಇಲ್ಲಿ ನದಿ ಇದೆಯಲ್ಲ ನೋಡಿ, ಇದು ಎಷ್ಟಿದೆ, ಇಲ್ಲಿವರೆಗೂ ಇದೆ ನೋಡಿ, ಈಗ ಹರಿಯುತ್ತೆ ನೋಡಿ, ಈ ಥರ ತುಂಬ ಉದ್ದ ಇದು, ಇಲ್ಲಿವರೆಗೂ ಎಕ್ಸ್ಟೆಂಡ್ ಆಗುತ್ತೆ. ಇದೆಲ್ಲ ಕೂಡ ನೈಲೇ ಬರುತ್ತೆ ಇದು ಆ್ಯಕ್ಚುಲಿ. ಸೊ ಅಲ್ಲಿವರೆಗೂ ಬರುತ್ತೆ ಇದು. ಪ್ರಪಂಚದಲ್ಲಿ ತುಂಬ ಉದ್ದ ಇರೋಂಥ ನದಿ. ಮತ್ತು ಇದು ನಾರ್ತ್ ಫ್ಲೋಯಿಂಗ್ ರಿವರ್. ನಾರ್ತ್ ಅಂದರೆ ಯಾವುದು? ಈ ಸೈಡೆಲ್ಲ ನಾರ್ತ್, ಈ ಸೈಡೆಲ್ಲ ವೆಸ್ಟ್, ಈ ಸೈಡೆಲ್ಲ ಈಸ್ಟ್, ಮತ್ತು ಇದು ಸೌತ್. ಸೊ ನದಿ ಇಲ್ಲಿ ಸೃಷ್ಟಿ ಆಗುತ್ತೆ ಅಥವಾ ಇಲ್ಲಿ ಫಾರ್ಮ್ ಆಗುತ್ತೆ, ಹರ್ಕೊಂಡು ಬಂದು ನಾರ್ತ್ಗೆ ಹರಿತಾ ಇರುತ್ತೆ. ಹರಿತ್ಕೊಂಡ್ಬಂದು ಮೆಡಿಟರೇನಿಯನ್ ಸಿ ಅಂತ ಏನು ಕರಿತೀವಿ, ಅಲ್ಲಿ ಸಮುದ್ರಕ್ಕೆ ಸೇರುತ್ತೆ. ಇಫ್ ದಿ ನೈಲ್ ಹ್ಯಾಡ್ ನಾಟ್ ಫ್ಲೋನ್ ಥ್ರೂ ಈಜಿಪ್ಟ್ ಇಟ್ ವುಡ್ ಹ್ಯಾವ್ ಬೀನ್ ಎ ಡೆಸರ್ಟ್. ದಸ್ ಈಜಿಪ್ಟ್ ಈಸ್ ಕನ್ಸಿಡರ್ಡ್ ಆಸ್ ದಿ ಗಿಫ್ಟ್ ಆಫ್ ನೈಲ್. ನೋಡಿರಿ, ಒಂದು ವೇಳೆ ಈ ಒಂದು ನೈಲ್ ನದಿ ಏನಾದರೂ ಈಜಿಪ್ಟಲ್ಲಿ ಏನಾದರೂ ಹೋಗಿರಲಿಲ್ಲ ಅಂದರೆ, ಅಥವಾ ಈಜಿಪ್ಟ್ ಮುಖಾಂತರ ಹರ್ಕೊಂಡು ಹೋಗಿರಲಿಲ್ಲ ಅಂದರೆ, ಈಜಿಪ್ಟೆಲ್ಲ ಕೂಡ ಫುಲ್ ಡೆಸರ್ಟ್ ಆಗಬೇಕಿತ್ತು. ಅದಕ್ಕೆ ಈಜಿಪ್ಟ್ನ ಏನಂತಾರೆ, ಗಿಫ್ಟ್ ಆಫ್ ನೈಲ್ ಅಂತ ಕರೆಯುವಂಥದ್ದು. ಸೊ ನಿಮಗೆ ಅದು ಏನಕ್ಕೆ ಆ ಥರ ಅಂತ ಕೂಡ ನಾನು ಹೇಳ್ತೀನಿ. ನದಿ ಈ ಥರ ಹರ್ಕೊಂಡು ಬರುತ್ತೆ. ಈ ನದಿ ಎಲ್ಲೆಲ್ಲಿದೆ ಅಲ್ಲಿ ಮಾತ್ರ ನೀವು ಗ್ರೀನರಿ ನೋಡ್ಬೋದು. ನೋಡಿ, ನೀವು ಝೂಮ್ ಮಾಡಿ ನೋಡ್ಬೋದು. ನಿಮ್ಮಲ್ಲೂ ಕೂಡ ಗೂಗಲ್ ಮ್ಯಾಪ್ಸ್ ಥರ ಏನಾದರೂ ಬಂತು ಅಂದರೆ ಅದರಲ್ಲೂ ಕೂಡ ನೋಡ್ಬೋದು ನೀವು. ನೋಡಿ, ನದಿ ಸುತ್ತಮುತ್ತ ಮಾತ್ರ ಗ್ರೀನ್. ಅದಾದಮೇಲೆ ಈ ಕಡೆ ಎಲ್ಲ ನೋಡ್ಬೋದು ನೀವು, ಫುಲ್ಲು ಡೆಸರ್ಟ್. ನೀವೇನು ಮರಳು ಭೂಮಿ ಅಂತ ಏನು ಕರಿತೀವಿ, ಈ ಥರ ತುಂಬ ದೊಡ್ಡ ಡೆಸರ್ಟ್ ಇದೆ ಎಲ್ಲ. ಈ ಕಡೆ ಎಲ್ಲ ನೋಡ್ಬೋದು, ಇದೆಲ್ಲ ಕೂಡ ಬಂಡೆ ಕಲ್ಲುಗಳು, ಡೆಸರ್ಟು, ಒಂದು ಹುಲ್ಲು ಕೂಡ ಬೆಳೆಯಲ್ಲ ಅಂಥ ಜಾಗ. ಇದು ಕೂಡ ಅದೇ ಥರ ಜಾಗ. ಆದರೆ ಅದರ ಮಧ್ಯದಲ್ಲಿ ಈ ನದಿ ಹರ್ಕೊಂಬಂದಿದೆ. ಸೊ ಈ ನದಿ ಹರ್ಕೊಂಬಂದಿರೋದ್ರಿಂದ ಅದ್ರ ಸುತ್ತಮುತ್ತ ಮಾತ್ರ ಗ್ರೀನರಿ ಇದೆ, ಬೆಳೆ ಬೆಳಿಬೋದು, ಊಟ ಮಾಡ್ಬೋದು. ಸೊ ಅಲ್ಲಿ ಈ ಸಿವಿಲೈಸೇಷನ್ ಶುರುವಾಗುತ್ತೆ. ನೋಡ್ಬೋದು ನೀವು ಇಲ್ಲೆಲ್ಲ ಕೂಡ ಬೆಳೆ ಬೆಳೆದಿದೆ. ಇದನ್ನು ಬಿಟ್ಟು ಈ ಕಡೆಗೆ ಹೋದರೆ ಅಂದರೆ ಫುಲ್ಲು ಮರಳುಗಾಡು. ಸೊ ಏನೂ ಇಲ್ಲ ಅಲ್ಲಿ. ಅದಕ್ಕೆ ಇದನ್ನು ಗಿಫ್ಟ್ ಆಫ್ ನೈಲ್ ಅಂತಾರೆ. ಯಾಕೆಂದರೆ ನೈಲ್ ನದಿ ಇರಲಿಲ್ಲ ಅಂದರೆ ಈ ಒಂದು ಈಜಿಪ್ಷಿಯನ್ ಸಿವಿಲೈಸೇಷನ್ ಅಥವಾ ಇವಾಗ ಏನು ಈಜಿಪ್ಷಿಯನ್ ದೇಶ ಇದೆ ಇದು ಫಾರ್ಮ್ ಆಗ್ತಿರಲಿಲ್ಲ. ಅದಕ್ಕೆ ಆ ರೀತಿ ಕರೆಯೋದು. ಈಗ ಈಜಿಪ್ಷಿಯನ್ ಸಿವಿಲೈಸೇಷನ್ ಎಲ್ಲಿ ಬಂತು, ಇದ್ರ ಬಗ್ಗೆ ಎಲ್ಲ ಕೂಡ ನಾವು ನೋಡ್ಕೊಂಡ್ವಿ. ನೈಲ್ ನದಿ ಅಂದರೆ ಏನು, ಇವೆಲ್ಲ. ಪೊಲಿಟಿಕಲ್ ಹಿಸ್ಟ್ರಿ ನೋಡೋಣ. ಅಂದರೆ ಯಾವ್ಯಾವ ರಾಜರು ರೂಲ್ ಮಾಡ್ತಾರೆ ಅಥವಾ ಯಾವ ರೀತಿ ಇಲ್ಲಿ ಒಂದು ಸಿವಿಲೈಸೇಷನ್ ಎಮರ್ಜ್ ಆಯಿತು, ಇದ್ರ ಬಗ್ಗೆ ಎಲ್ಲ ನೋಡೋಣ. ಪೊಲಿಟಿಕಲ್ ಹಿಸ್ಟ್ರಿ. ಈಜಿಪ್ಟ್ ವಿಟ್ನೆಸ್ಡ್ ದಿ ರೈಸ್ ಆಫ್ ಪೊಲಿಟಿಕಲ್ ಡೈನೆಸ್ಟೀಸ್ ಅಬೌಟ್ 5400 years ago. ನೋಡಿರಿ, ಈಜಿಪ್ಟಲ್ಲಿ ಬಂದು ಪೊಲಿಟಿಕಲ್ ಡೈನೆಸ್ಟೀಸ್ ಅಥವಾ ಒಂದು ರಾಜ ಮನೆತನಗಳು ಇವರೆಲ್ಲ ರೂಲ್ ಮಾಡ್ತಾರಲ್ಲ, ರೂಲರ್ಸ್, ಇವರೆಲ್ಲ ಬಂದಿದ್ದು ಯಾವಾಗ 5400 years ago ಅಂತ. ಅಂದರೆ ಆಲ್ಮೋಸ್ಟ್ ಆಲ್ 3400 BCE. ನೀವು BC ಅಂದರೆ ಏನು, AD ಅಂದರೆ ಏನು ಅಂತೆಲ್ಲ ತುಂಬ ಕನ್ಫ್ಯೂಷನ್ ಆಗಿರುತ್ತಲ್ಲ, ಅದನ್ನೆಲ್ಲ ಕೂಡ ಇದಕ್ಕೂ ಮೊದಲು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ನೋಡಿ, ಅದರಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ 5400 ವರ್ಷಗಳಿಂದ ಶುರುವಾಗುತ್ತೆ. ದಿ ಕಿಂಗ್ಸ್ ಆಫ್ ಈಜಿಪ್ಟ್ ವೆರ್ ಕಾಲ್ಡ್ ಫೆರೋಸ್. ನೋಡಿರಿ, ಇವಾಗ ಇಂಡಿಯಾದಲ್ಲಿ ಕಿಂಗ್ಸ್ನ ಏನಂತ ಕರಿತೀವಿ, ರಾಜರು ಅಂತ ಕರಿತೀವಿ. ಇನ್ನೊಂದು ಕಡೆ ಹೋದರೆ ಸೀಸರ್ ಅಂತ ಕರೀತಾರೆ, ಇನ್ನೊಂದು ಕಡೆ ಹೋದರೆ ಝಾರ್ ಅಂತ ಕರೀತಾರೆ. ಅದೇ ಥರ ಈಜಿಪ್ಟಲ್ಲಿ ರಾಜರನ್ನ ಏನಂತ ಕರಿತಾಯಿದ್ರು, ಫೆರೋಸ್ ಅಂತ ಕರಿತಾಯಿದ್ರು. ಮೀನ್ಸ್ ವಾಸ್ ದಿ ಫಸ್ಟ್ ಫೆರೋ, ಮೆನಿಸ್. ಈ ಫೆರೋ ಅನ್ನೋ ಮೊದಲನೇ ಫೆರೋ ಯಾರು, ಮೆನಿಸ್ ಅನ್ನೋವಂಥ ವ್ಯಕ್ತಿ. ಈಸ್ ಕ್ಯಾಪಿಟಲ್ ವಾಸ್ ಮೆಂಫಿಸ್. ಇವನು ಮೆಂಫಿಸ್ ಅನ್ನೋವಂಥ ಒಂದು ಸಿಟಿನ ಇವನ್ನ ಕ್ಯಾಪಿಟಲ್ ಸಿಟಿ ಮಾಡ್ಕೊಳ್ತಾನೆ. ಅಲ್ಲಿಂದ ಇವನು ಎಲ್ಲ ಕಡೆ ರೂಲ್ ಮಾಡೋಕ್ಕೆ ಶುರು ಮಾಡ್ತಾನೆ. ಅಮಾಂಗ್ ಆಲ್ ದಿ ಫೆರೋಸ್ ಆಫ್ಟರ್ ಮೆಂಫಿಸ್, ಕೂಫು, ಅಮೆಂಟೋಫ್ ಆ್ಯಂಡ್ ಥಾಮೋಸ್ ವೇರ್ ಪ್ರಾಮಿನೆಂಟ್. ನೋಡಿರಿ, ಎಷ್ಟೊಂದು ರಾಜರು ಇರ್ತಾರೆ. ಈಗ 5400 ವರ್ಷದ ಹಿಸ್ಟ್ರಿ ನಾವು ತೊಗೊಂಡ್ವಿ ಅಂತ ಹೇಳಿದ್ರೆ ಬರೀ 5-10 ಜನ ರಾಜರು ಇರ್ತಾರ, ಅದರಲ್ಲಿ ಎಷ್ಟೊಂದು ಜನ ಇರ್ತಾರೆ. ಅದರಲ್ಲಿ ಇವರ ಡೈನೆಸ್ಟಿಯಲ್ಲಿ ಅಥವಾ ಈ ಮೆನಿಸ್ ಅನ್ನೋ ವ್ಯಕ್ತಿ ಇದನ್ನಲ್ಲ, ಅವನ ಡೈನೆಸ್ಟಿಯಲ್ಲಿ ಕೂಫು ಮತ್ತು ಆಮನ್ಹೋಟೆಫ್ ಮತ್ತು ಥಾಮೋಸ್ ಇವರೆಲ್ಲ ಕೂಡ ತುಂಬ ಇಂಪಾರ್ಟೆಂಟ್ ರಾಜರು. ದಿ ಲಾರ್ಜೆಸ್ಟ್ ಪಿರಮಿಡ್ ಆಫ್ ಗೀಜಾ ಇಸ್ ಕಾಲ್ಡ್ ಆಸ್ ದಿ ಗ್ರೇಟ್ ಪಿರಮಿಡ್ ಆಫ್ ಕೂಫು ವಿಚ್ ವಾಸ್ ಬಿಲ್ಟ್ ಬೈ ಕೂಫು. ನೋಡಿ, ಈಗ ಏನು ನಾವು ಪಿರಮಿಡ್ ಆಫ್ ಗೀಜಾ ಅಥವಾ ಲಾರ್ಜೆಸ್ಟ್ ಪಿರಮಿಡ್ ಅಂತ ಕರಿತೀವಿ, ತುಂಬ ದೊಡ್ಡದು. ಪಿಕ್ಚರ್ ನೋಡ್ಬೋದು ನೀವು ಇಲ್ಲಿ.
ದಿ ಈಜಿಪ್ಷಿಯನ್ ಸಿವಿಲೈಸೇಷನ್. ಈಗ ಒಂದು 5-6 ಸಿವಿಲೈಸೇಷನ್ ನಮಗಿದೆ. ಇದೆಲ್ಲದರ ಬಗ್ಗೆನೂ ಇಲ್ಲಿ ಸ್ಟಡಿ ಮಾಡೋಣ. ಮೊದಲನೇದಾಗಿ ಈಜಿಪ್ಷಿಯನ್ ಸಿವಿಲೈಸೇಷನ್ ಬಗ್ಗೆ ನೋಡೋಣ. ಈಜಿಪ್ಟ್ ಈಸ್ ದಿ ಫಸ್ಟ್ ಸಿವಿಲೈಸೇಷನ್ ಆಫ್ ದಿ ಏನ್ಷಿಯಂಟ್ ವರ್ಲ್ಡ್. ದಿಸ್ ಸಿವಿಲೈಸೇಷನ್ ಟುಕ್ ಬರ್ತ್ ಆನ್ ದಿ ಬ್ಯಾಂಕ್ಸ್ ಆಫ್ ದಿ ರಿವರ್ ನೈಲ್. ನೋಡಿ, ಇಡೀ ಪ್ರಪಂಚದಲ್ಲಿ ತುಂಬ ಹಳೆ ಸಿವಿಲೈಸೇಷನ್ ಯಾವುದು ಅಥವಾ ಮೊದಲು ಸಿವಿಲೈಸ್ ಶುರುವಾದಂಥ ಏರಿಯಾ ಯಾವುದು, ರೀಜನ್ ಯಾವುದು ಅಂದರೆ ಅದು ಈಜಿಪ್ಟ್ ಅಂತ ಹೇಳ್ಬೋದು. ಮತ್ತು ಈ ಸಿವಿಲೈಸೇಷನ್ ಕೂಡ ಎಲ್ಲ ಸಿವಿಲೈಸೇಷನ್ ಥರ ಈ ಸಿವಿಲೈಸೇಷನ್ ಕೂಡ ನೈಲ್ ನದಿಯ ಸುತ್ತಮುತ್ತ ಶುರುವಾಗೋದು. ಸೊ ನಾನು ನಿಮಗೊಂದು ಮ್ಯಾಪ್ಸಲ್ಲಿ ಕರೆಕ್ಟಾಗಿ ತೋರಿಸ್ತೀನಿ ಎಲ್ಲಿ ಬರುತ್ತೆ ಈಜಿಪ್ಷಿಯನ್ ಸಿವಿಲೈಸೇಷನ್ ಅಂತ. ಪ್ರೆಸೆಂಟ್ ಡೇಯಲ್ಲಿ ನೋಡಿ, ಇಲ್ಲಿ ಇಂಡಿಯಾ ಇದೆಯಲ್ಲ, ಇಂಡಿಯಾಯಿಂದ ವೆಸ್ಟರ್ನ್ ಸೈಡ್ಗೆ ಹೋಗ್ತಾ ಅಥವಾ ಲೆಫ್ಟ್ ಸೈಡ್ಗೆ ಹೋಗ್ತಾ ಇಲ್ಲಿ ನಿಮಗೆ ಮೆಡಿಟರೇನಿಯನ್ ಸಿ ಎಲ್ಲ ಇದೆಯಲ್ಲ. ಸೊ ಇಲ್ಲಿ ಒಂದು ನೋಡ್ಬೋದು ನೀವು, ಸಣ್ಣಗೆ ಲೈನ್ ಥರ ಹೋಗಿದೆ. ಅದು ಲೈನ್ ಅಲ್ಲ, ಆ್ಯಕ್ಚುಲಿ ನದಿ. ಅದು ನೋಡ್ಬೋದು ಗ್ರೀನ್ ಕಲರಲ್ಲಿ ನೋಡ್ತಾ ಇದ್ದೀರಲ್ಲ. ನೋಡಿ, ಇಲ್ಲಿ ನದಿ ಬಂದು ಇಷ್ಟೇ ನೋಡಿ, ಓಕೆನಾ. ಈ ನದಿ ತುಂಬ ಒಂದು ಸಮ್ಮರ್ ಸೀಸನ್ ಈ ಥರ ಎಲ್ಲ ಬಂದಾಗ ಫುಲ್ ಫ್ಲಡ್ಸ್ ಆಗಿಬಿಟ್ಟು ಇಷ್ಟು ಕವರ್ ಆಗುತ್ತೆ. ಸೊ ಅದಕ್ಕೆ ಅದಷ್ಟು ಕೂಡ ಗ್ರೀನಲ್ಲಿರೋದು. ಅದು ಆಮೇಲೆ ನೀವು ಹೈಯರ್ ಕ್ಲಾಸಸ್ಸಲ್ಲಿ ತಿಳ್ಕೊಳ್ತೀರ. ನೋಡಿ, ಈ ನದಿ ಇದು ನೈಲ್ ನದಿ ಅಂತ. ಪ್ರಪಂಚದಲ್ಲೇ ತುಂಬ ಉದ್ದ ಇರೋವಂಥ ನದಿ. ನೋಡಿ ಎಷ್ಟು ದೂರ ಹೋಗಿದೆ ನೋಡ್ಬೋದು ನೀವು. ಇದನ್ನು ನೀವು ಗೂಗಲ್ ಮ್ಯಾಪ್ಸಲ್ಲಿ ಕೂಡ ನೀವು ಇದನ್ನು ಚೆಕ್ ಮಾಡ್ಬೋದು. ದಿ ನೈಲ್ ಈಸ್ ರಿಗಾರ್ಡೆಡ್ ಆಸ್ ದಿ ಲಾಂಗೆಸ್ಟ್ ರಿವರ್ ಇನ್ ದಿ ವರ್ಲ್ಡ್ ಆ್ಯಂಡ್ ಇಟ್ ಈಸ್ ಎ ಮೇಜರ್ ನಾರ್ತ್ ಫ್ಲೋಯಿಂಗ್ ರಿವರ್ ಇನ್ ಆಫ್ರಿಕಾ ವಿಚ್ ಜಾಯಿನ್ಸ್ ದಿ ಮೆಡಿಟರೇನಿಯನ್ ಸಿ. ನೋಡಿರಿ, ಆಲ್ರೆಡಿ ಹೇಳಿದಾಗೆ ನಾನು, ನೈಲ್ ಅನ್ನೋದು ಇಡೀ ಪ್ರಪಂಚದಲ್ಲೇ ತುಂಬ ಉದ್ದ ಇರುವಂಥ ನದಿ. ಇದು ಮೇಜರ್ ನಾರ್ತ್ ಫ್ಲೋಯಿಂಗ್ ರಿವರ್. ನಾರ್ತ್ ಫ್ಲೋಯಿಂಗ್ ಅಂದರೆ ಏನು, ಇಲ್ಲಿ ಮ್ಯಾಪಲ್ಲಿ ನೀವು ನೋಡ್ಬೋದು. ಇದು ಯಾವ ಕಡೆಯಿಂದ ಯಾವ ಕಡೆಗೆ ಹರ್ಕೊಂಬರುತ್ತೆ, ಸೌತಿಂದ. ನಿಮಗೆ ಡೈರೆಕ್ಷನ್ಸ್ ಗೊತ್ತಿರ್ಬೋದು. ಇದು ಸೌತ್, ಇದು ನಾರ್ತ್, ಇದು ಈಸ್ಟ್ ಮತ್ತು ಇದು ವೆಸ್ಟ್. ಸೊ ಇದು ಸೌತಿಂದ ಹರ್ಕೊಂಡು ಬಂದು ಇಲ್ಲಿಂದ ನಾರ್ತ್ ಸೈಡಲ್ಲಿ ಮೆಡಿಟರೇನಿಯನ್ ಸಿಗೆ ಸೇರುತ್ತೆ. ಸೊ ಅದಕ್ಕೆ ಇದನ್ನು ನಾರ್ತ್ ಫ್ಲೋಯಿಂಗ್ ರಿವರ್ ಅಂತ ಕರಿತೀವಿ. ಇಫ್ ದಿ ನೈಲ್ ಹ್ಯಾಡ್ ನಾಟ್ ಫ್ಲೋನ್ ಥ್ರೂ ಈಜಿಪ್ಟ್ ಇಟ್ ವುಡ್ ಹ್ಯಾವ್ ಬೀನ್ ಎ ಡೆಸರ್ಟ್. ದಸ್ ಈಜಿಪ್ಟ್ ಈಸ್ ಕನ್ಸಿಡರ್ಡ್ ಆಸ್ ದಿ ಗಿಫ್ಟ್ ಆಫ್ ನೈಲ್. ನೋಡಿರಿ, ಒಂದು ವೇಳೆ ಈ ನೈಲ್ ನದಿ ಏನಾದರೂ ಹರಿದಿರಲಿಲ್ಲ ಅಂದರೆ ಈಜಿಪ್ಟ್ ಮುಖಾಂತರ, ಅಲ್ಲಿ ಯಾವ ಸಿವಿಲೈಸೇಷನ್ ಕೂಡ ಇರ್ತಿರಲಿಲ್ಲ. ಯಾಕೆಂದರೆ ಈ ರೀಜನ್ ಎಲ್ಲ ಕೂಡ ನೀವು ನೋಡ್ಬೋದು ಮ್ಯಾಪಲ್ಲಿ. ಇವಾಗ ಮತ್ತೆ ತೋರಿಸ್ತೀನಿ ನೋಡಿ. ಈ ನೈಲ್ ನದಿ ಏನು ಹರಿತಾ ಇದೆ ಅದ್ರ ಸುತ್ತಮುತ್ತ ಮಾತ್ರ ಗ್ರೀನರಿ ಇರೋದು. ಅದನ್ನು ಬಿಟ್ಟು ಈ ಕಡೆ ನೋಡಿದ್ವಿ ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ ನಿಮಗೀಗ. ನೋಡಿ, ಇಲ್ಲಿ ಗ್ರೀನ್ ಪ್ಯಾಶ್ಚರ್ ಏನಿದೆ ಅಥವಾ ಒಂದು ಗ್ರೀನ್ ಕಲರ್ ಏನಿದೆ, ಇಷ್ಟು ಮಾತ್ರ ಗ್ರೀನರಿ ಇರೋದು ನೈಲ್ ನದಿ ಸುತ್ತಮುತ್ತ. ಅದರಿಂದ ಈ ಕಡೆ ಬಂದರೆ ಕಂಪ್ಲೀಟ್ಲಿ ಡೆಸರ್ಟ್. ಒಂದು ಹುಲ್ಲು ಕೂಡ ನಿಮಗೆ ಸರಿಯಾಗಿ ಕಾಣೋದಿಲ್ಲ. ತುಂಬ ಎಲ್ಲೋ ಒಂದು ಕಡೆ ಸ್ವಲ್ಪ ಹುಲ್ಲು ಬೆಳೆದಿರ್ಬೋದು, ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಈ ಕಡೆ. ಅಂದರೆ ಫುಲ್ ಡೆಸರ್ಟ್ ಏರಿಯಾ. ಈ ಡೆಸರ್ಟ್ ಎಷ್ಟಿದೆ ಅಂದರೆ ನೀವು ಒಂದು ಸರಿ ನೋಡಿ ನೋಡಿ, ಇಲ್ಲಿ ಏನೇನು ಈ ಕಲರಲ್ಲಿ ಕಾಣ್ತಾ ಇದೆ ಇದೆಲ್ಲ ಕೂಡ ಡೆಸರ್ಟ್. ಇಲ್ಲಿ ಏನೂ ಬೆಳೆಯಲ್ಲ. ಅಂಥ ಒಂದು ಜಾಗದಲ್ಲಿ ನೈಲ್ ನದಿ ಹರ್ಕೊಂಡೋಗಿದೆ. ಸೊ ಈ ನೈಲ್ ನದಿ ಹರ್ಕೊಂಡೋಗಿದೆಯಲ್ಲ, ಅದರ ಸುತ್ತಮುತ್ತ ಸ್ವಲ್ಪ ಏರಿಯಾದಲ್ಲಿ ಮಾತ್ರ ಬೆಳೆಗಳು ಬೆಳೆಯುವಂಥದ್ದು. ನೋಡ್ಬೋದು ನೀವು ಇಲ್ಲಿ ಮ್ಯಾಪ್ಸಲ್ಲಿ. ನೋಡಿ, ನೈಲ್ ನದಿ ಹರಿತಾ ಇದೆ, ಅದರ ಸುತ್ತಮುತ್ತ ಮಾತ್ರ ಫಾರ್ಮ್ಗಳಿದೆ, ಹೊಲಗಳಿದೆ. ಅದರಿಂದ ಈ ಕಡೆ ಹೋದರೆ ಫುಲ್ ಡೆಸರ್ಟ್, ಏನೂ ಇಲ್ಲ. ಇದು ಬರೀ ಒಂದು ಏರಿಯಾ ಅಲ್ಲ, ಈ ನೈಲ್ ನದಿ ಎಷ್ಟು ಹರಿಯುತ್ತೆ ಅಲ್ಲಿಂದ ಹಿಡಿದು ಇಷ್ಟು ಫುಲ್ಲು ಇದೆಲ್ಲವರೆಗೂ ಅದೇ ಥರನೇ. ಅದಕ್ಕೆ ಈಜಿಪ್ಟ್ನ ಗಿಫ್ಟ್ ಆಫ್ ನೈಲ್ ಅಂತ ಕೂಡ ಕರಿತೀವಿ. ಸೊ ಈಗ ಈಜಿಪ್ಷಿಯನ್ ಸಿವಿಲೈಸೇಷನ್ ಬಗ್ಗೆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಬಂತು. ಎಲ್ಲಿ ಬರುತ್ತೆ, ಯಾವ ರೀತಿ ಕ್ರಿಯೇಟ್ ಆಯಿತು, ಅಥವಾ ಒಂದು ಯಾವ ನದಿ ದಡದಲ್ಲಿ ಬಂತು, ಇದೆಲ್ಲ ಕೂಡ ನೋಡಿದ್ವಿ. ಈಗ ಅದರ ಒಂದು ಪೊಲಿಟಿಕಲ್ ಹಿಸ್ಟ್ರಿ ಬಗ್ಗೆ ಕೂಡ ನೋಡೋಣ. ಏನು ಪೊಲಿಟಿಕಲ್ ಹಿಸ್ಟ್ರಿ ಅಂದರೆ ಯಾರು ರೂಲ್ ಮಾಡಿದ್ರು, ಪಾಲಿಟಿಕ್ಸ್ ಯಾವ ಥರ ಇತ್ತು, ರಾಜರು ಯಾರಿದ್ರು, ಡೈನೆಸ್ಟೀಸ್ ಯಾವ ಥರ ಇತ್ತು, ರಾಜಮನೆತನ, ಇದ್ರ ಬಗ್ಗೆ ನೋಡೋಣ. ಈಜಿಪ್ಟ್ ವಿಟ್ನೆಸ್ಡ್ ದಿ ರೈಸ್ ಆಫ್ ಪೊಲಿಟಿಕಲ್ ಡೈನೆಸ್ಟೀಸ್ ಅಬೌಟ್ 5400 years ago. ನೋಡಿ, ಈಜಿಪ್ಟಲ್ಲಿ ಮೊದಲು ಪೊಲಿಟಿಕಲ್ ಡೈನೆಸ್ಟೀಸ್ ಎಲ್ಲ ಶುರುವಾಗಿದ್ದು ಯಾವಾಗ, 5400 ವರ್ಷಗಳ ಹಿಂದೆ, ಅಂದರೆ 3400 BC ಅಥವಾ BCEಯಲ್ಲಿ. ಏನು BC AD ಇದೆಲ್ಲ ಏನು ಅಂದರೆ ಅದಕ್ಕೊಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ನಾನು. ಅದನ್ನು ನೋಡಿ, ಒಂದು 10-15 minute ವಿಡಿಯೋ ಇದೆ. ಆವಾಗ ಕಂಪ್ಲೀಟಾಗಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಎಲ್ಲ ಚಾಪ್ಟರ್ಗೂ ಅದು ಯೂಸ್ ಆಗುತ್ತೆ. ಸೊ ಈಜಿಪ್ಟಲ್ಲಿ 5400 ವರ್ಷಗಳ ಹಿಂದೆ ಒಂದು ರಾಜರು ಅಥವಾ ರಾಜಮನೆತನ ಅನ್ನೋದು ಶುರುವಾಗುತ್ತೆ. ರೂಲರ್ಸು ಎಮರ್ಜ್ ಆಗ್ತಾರೆ. ದಿ ಕಿಂಗ್ಸ್ ಆಫ್ ಈಜಿಪ್ಟ್ ವೇರ್ ಕಾಲ್ಡ್ ಫೆರೋಸ್. ನೋಡಿರಿ, ಈಜಿಪ್ಟ್ನ ರಾಜರನ್ನ ಅಥವಾ ಅವರ ಕಿಂಗ್ಸ್ನ ನಾವೇನಂತ ಕರಿತೀವಿ, ಫೆರೋಸ್ ಅಂತ ಕರಿತೀವಿ. ಏನು ಈಗ ಇಂಡಿಯಾದಲ್ಲಿ ರಾಜರನ್ನ ಏನಂತ ಕರಿತೀವಿ, ರಾಜ ಅಂತಲೇ ಕರಿತೀವಿ, ಅಥವಾ ಒಂದು ಇಂಗ್ಲೀಷಲ್ಲಿ ಕಿಂಗ್ ಅಂತ ಕರಿತೀವಿ. ಇನ್ನೊಂದು ಕಡೆ ಹೋದರೆ ಝಾರ್ ಅಂತ ಕರಿತೀವಿ, ಇನ್ನೊಂದು ಕಡೆ ಹೋದರೆ ಸೀಸರ್ ಅಂತ ಕರಿಬೋದು, ಈ ಥರ. ಸೊ ಅದೇ ಟೈಪಲ್ಲಿ ಈಜಿಪ್ಟಲ್ಲಿ ಬಂದು ಫೆರೋಸ್ ಅಂತ ಕರೀತಾರೆ. ಮೀನಿಸ್ ವಾಸ್ ದಿ ಫಸ್ಟ್ ಫೆರೋ. ಮೊದಲನೇ ರಾಜ ಅಥವಾ ಮೊದಲನೇ ಫೆರೋ ಯಾರು ಈ ಒಂದು ಈಜಿಪ್ಟಲ್ಲಿ? ಮೀನಿಸ್ ಅನ್ನೋಂಥ ವ್ಯಕ್ತಿ. ಓಕೆ,
ಈಸ್ ಕ್ಯಾಪಿಟಲ್ ವಾಸ್ ಮೆಂಫಿಸ್. ಮೆಂಫಿಸ್ ಅಂತ ಒಂದು ಜಾಗ ಇರುತ್ತೆ, ಅದನ್ನು ಈ ಮೀನಿಸ್ ಅನ್ನೋ ವ್ಯಕ್ತಿ ಕ್ಯಾಪಿಟಲ್ ಸಿಟಿ ಮಾಡ್ಕೊಳ್ತಾನೆ, ಅಲ್ಲಿಂದ ರೂಲ್ ಮಾಡೋಕ್ಕೆ ಶುರು ಮಾಡ್ತಾನೆ. ಅಮಂಗ್ ಆಲ್ ದಿ ಫೆರೋಸ್ ಆಫ್ಟರ್ ಮೀನಿಸ್, ಕೂಫು, ಆಮೆನ್ಹೋಟೆಫ್ ಆ್ಯಂಡ್ ಥ್ಯಾಮೋಸ್ ವೇರ್ ಪ್ರಾಮಿನೆಂಟ್. ನೋಡಿರಿ, ಈಗ ಒಂದು 5400 ವರ್ಷಗಳ ಪೊಲಿಟಿಕಲ್ ಹಿಸ್ಟ್ರಿ ನಾವು ತೊಗೊಂಡ್ವಿ ಅಂತ ಹೇಳಿದ್ರೆ, ಅಥವಾ ಒಂದು ರಾಜಮನೆತನ ಇವೆಲ್ಲ ತೊಗೊಂಡ್ವಿ ಅಂದರೆ ಎಷ್ಟೊಂದು ಜನ ರೂಲರ್ಸ್ ಇರ್ತಾರೆ. ಬರೀ 2-3 ಇರ್ತಾರ? ಇಲ್ಲ, 100 ಜನ ಇರ್ತಾರೆ. ಸೊ ಆ 100 ಜನದಲ್ಲೂ ಕೂಡ ಎಲ್ಲರ ಬಗ್ಗೆ ನಾವು ಸ್ಟಡಿ ಮಾಡೋಕ್ಕಾಗಲ್ಲ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಯಾರ್ಯಾರು? ಅದರಲ್ಲಿ ಮೀನಿಸ್ ಫೌಂಡರ್, ಕೂಫು, ಆಮೆನ್ಹೋಟೆಫ್ ಮತ್ತು ಥ್ಯಾಮೋಸ್. ಥ್ಯಾನೋಸ್ ಅಲ್ಲ, ಥ್ಯಾಮೋಸ್. ಸೊ ಇವರಿಷ್ಟು ಜನ ಇಂಪಾರ್ಟೆಂಟ್. ದಿ ಲಾರ್ಜೆಸ್ಟ್ ಪಿರಮಿಡ್ ಆಫ್ ಗಿಜಾ ಈಸ್ ಕಾಲ್ಡ್ ದಿ ಗ್ರೇಟ್ ಪಿರಮಿಡ್ ಆಫ್ ಕೂಫು, ವಿಚ್ ವಾಸ್ ಬಿಲ್ಟ್ ಬೈ ಕೂಫು. ನೋಡಿ, ಈಗ ಈಜಿಪ್ಟ್ ಅಂದರೆ ನಮ್ಗೆ ಇಮಿಡಿಯೇಟಾಗಿ ನೆನಪಾಗೋದೇನು? ಪಿರಮಿಡ್ಗಳು ಮತ್ತು ಮಮ್ಮಿ. ಈ ಮೂವಿಯಲ್ಲೆಲ್ಲ ದೆವ್ವ ನೋಡ್ತೀವಲ್ಲ, ಆ ಥರದ್ದು ನೆನಪಾಗುತ್ತೆ. ಸೊ ಈ ಪಿರಮಿಡ್ಗಳಲ್ಲೇ ತುಂಬ ದೊಡ್ಡ ಪಿರಮಿಡ್ ಯಾರು ಕಟ್ಟಿಸಿದ್ದು? ಕೂಫು ಅನ್ನೋ ವ್ಯಕ್ತಿ. ಇದನ್ನು ಪಿರಮಿಡ್ ಆಫ್ ಗೀಜಾ ಅಂತ ಕೂಡ ಕರಿತೀವಿ. ಇದನ್ನು ಕಟ್ಟಿಸಿದ್ದು ಕೂಫು ಅಂತ, ಮತ್ತು ಜೊತೆಗೆ ಇದನ್ನು ಪಿರಮಿಡ್ ಆಫ್ ಕೂಫು ಅಂತ ಕೂಡ ಕರಿಬೋದು ನಾವು. ಸೊ ಇದನ್ನು ಕಟ್ಟಿಸಿದ್ದು ಕೂಡ ಕೂಫು. ಪಿರಮಿಡ್ ಅಂದರೆ ಏನು? ಇದರಲ್ಲಿಲ್ಲ, ನಾನೇ ಹೇಳ್ತಾಯಿದ್ದೀನಿ. ಪಿರಮಿಡ್ ಅಂದರೆ ಏನು ನಿಮ್ಗೆ ಗೊತ್ತಿರ್ಬೋದು. ಪಿರಮಿಡ್ ಅಂದರೆ ಒಂದು ಸಮಾಧಿ ಅಂತ. ಈಗ ನಮ್ಮಲ್ಲಿ ಯಾವ ಥರ ಯಾರಾದರೂ ಸತ್ತೋದ್ರೆ ಅವ್ರನ್ನ ಊದ್ಬಿಟ್ಟು ಮೇಲೆ ಒಂದು ಕಲ್ಲು ಇವೆಲ್ಲ ಹಾಕ್ತೀವೋ, ಅದೇ ಥರನೇ ಈಜಿಪ್ಟಲ್ಲಿ ಯಾರಾದರೂ ಸತ್ತೋದಾಗ ಈ ಥರ ಒಂದು ಪಿರಮಿಡ್ ಕಟ್ಟಿ ಅದರಲ್ಲಿ ಇಡ್ತಾರೆ. ಎಲ್ಲರೂ ಪಿರಮಿಡ್ ಕಟ್ಟಲ್ಲ. ಮೊದಲು ಕಾಲದಲ್ಲಿ ಗುಹೆಗಳಲ್ಲಿ ಅಥವಾ ಅಲ್ಲಿ ನಮ್ಮ ಥರನೇ ಉಳೋದು ಇದೆಲ್ಲ ಮಾಡ್ತಾಯಿದ್ರು. ಆಮೇಲೆ ರಾಜರೆಲ್ಲ ಬಂದಾಗ ಚೆನ್ನಾಗಿ ದುಡ್ಡಿದೆ ಮತ್ತು ತುಂಬ ಪವರ್ ಇದೆ ಅಂತ ಈ ಥರ ಪಿರಮಿಡ್ಸ್ ಕಟ್ಟೋಕ್ಕೆ ಶುರು ಮಾಡಿದ್ರು. ಇಲ್ಲಿ ಯಾರನ್ನ ಸಮಾಧಿ ಮಾಡಿದ್ದಾರೆ ಈ ಗಿಜಾ ಪಿರಮಿಡಲ್ಲಿ? ಕೂಫು ಅನ್ನೋ ರಾಜನ್ನ. ಮತ್ತು ಕಟ್ಟಿಸಿದ್ದು ಯಾರು? ಅದು ಕೂಡ ಕೂಫುನೇ. ಅಂದರೆ ಏನು, ಅವನ ಸಮಾಧಿ ಅವನೇ ಕಟ್ಟಿಸ್ಕೊಂಡ? ಹೌದು. ಏನಾಗ್ತಾ ಇತ್ತು ಅಂದರೆ, ಆ ಒಂದು ಕಾಲದಲ್ಲಿ ರಾಜ ಅಧಿಕಾರಕ್ಕೆ ಬಂದಿದ್ದ ತಕ್ಷಣ ಒಂದು ಪಿರಮಿಡ್ಸ್ ಕಟ್ಟೋಕ್ಕೆ ಶುರು ಮಾಡ್ತಾ ಇದ್ದ. ಅಂದರೆ ನಾನು ಸತ್ತಾಗ ನನ್ನ ಒಂದು ಸಮಾಧಿ ಯಾವ ಥರ ಇರಬೇಕು ಅಂತ ಆ ರಾಜನೇ ಕಟ್ಟಿಸ್ಕೊಂಡು ಹಾಗೆ ಇಡ್ತಾ ಇದ್ದ. ಅವನು ಸತ್ತೋದಾಗ ಅವನ್ನ ಆ ಒಂದು ಪಿರಮಿಡಲ್ಲಿ ಇಟ್ಬಿಟ್ಟು ಅದನ್ನು ಕಂಪ್ಲೀಟ್ಲಿ ಕ್ಲೋಸ್ ಮಾಡ್ತಾಯಿದ್ರು. ಸೊ ಕೂಫು ಪಿರಮಿಡ್ನ ಕೂಫುನೇ ಕಟ್ಟಿಸ್ಕೊಳ್ತಾನೆ, ಕೂಫು ಸಮಾಧಿನ ಕೂಫುನೇ ಕಟ್ಟಿಸ್ಕೊಳ್ತಾನೆ. ಆಮೆನ್ಹೋಟೆಫ್ ಎಕ್ಸ್ಪ್ಯಾಂಡೆಡ್ ಇಸ್ ಕಿಂಗ್ಡಮ್ ಆ್ಯಂಡ್ ಎಸ್ಟಾಬ್ಲಿಷ್ಡ್ ಎನ್ ಎಂಪೈರ್ ಬೈ ಇಸ್ ಕಾಂಕ್ವೆಸ್ಟ್ಸ್. ನೋಡಿರಿ, ನೆಕ್ಸ್ಟ್ ಒಬ್ಬ ರಾಜ ಇರ್ತಾನೆ ಆಮೆನ್ಹೋಟೆಫ್ ಅಂತ. ಈ ವ್ಯಕ್ತಿ ಏನು ಮಾಡ್ತಾನೆ? ಈ ಕಿಂಗ್ಡಮ್ನ ಅಥವಾ ಎಕ್ಸ್ಪ್ಯಾಂಡ್ ಮಾಡ್ತಾನೆ. ಈ ಚಿಕ್ಕ ಕಿಂಗ್ಡಮ್ ಇರುತ್ತೆ ಮೊದಲು, ಅದನ್ನು ಸುತ್ತಮುತ್ತ ಇರೋ ಏರಿಯಾಸ್ ಎಲ್ಲ ಕಾಂಕ್ವರ್ ಮಾಡಿಕೊಂಡು ದೊಡ್ಡದು ಮಾಡ್ತಾನೆ. ತುಟ್ಮೋಸ್ ದಿ ಫಸ್ಟ್ ವಾಸ್ ದಿ ಗ್ರೇಟೆಸ್ಟ್ ಕಾಂಕ್ವರರ್ ಅಮಾಂಗ್ ಆಲ್ ದಿ ಲೇಟರ್ ಫೆರೋಸ್. ನೋಡಿ, ನಾವೇನು ಲೇಟರ್ ಫೆರೋಸ್ ಅಥವಾ ಆ ಒಂದು ಟೈಮ್ ಪೀರಿಯಡ್ನ ಫೆರೋಸ್ ಅಂತ ಕನ್ಸಿಡರ್ ಮಾಡ್ತೀವಿ, ಅದರಲ್ಲಿ ತುಂಬ ಗ್ರೇಟ್ ಕಾಂಕ್ವರರ್ ಯಾರಪ್ಪ ಅಂತ ಹೇಳಿದ್ರೆ ತುಟ್ಮೋಸ್ ದಿ ಫಸ್ಟ್ ಅಂತ. ತುಟ್ಮೋಸ್ ಅನ್ನೋದು ಅವನ ಹೆಸರು, ಫಸ್ಟ್ ಅನ್ನೋದು ಮೊದಲನೇ ಹೆಸರಿರೋನು ತುಟ್ಮೋಸು, ಆ ಒಂದು ಡೈನೆಸ್ಟಿಯಲ್ಲಿ ಇದ್ದಿದ್ದು ಅಂತ. His daughter Hatshepsut came to power after him and came to be known as the first empress of the world. ನೋಡಿ, ತುಟ್ಮೋಸ್ ದಿ ಫಸ್ಟ್ ಸತ್ತೋದ್ಮೇಲೆ ಯಾರು ಅಧಿಕಾರಕ್ಕೆ ಬರ್ತಾರೆ? ಹ್ಯಾಟ್ಷೆಪ್ಸುಟ್ ಅಂತ ಹೇಳ್ಬಿಟ್ಟು ಒಬ್ಬಳು ರಾಣಿ, ತುಟ್ಮೋಸ್ ಫಸ್ಟ್ನ ಮಗಳು. ನೋಡಿ, ಇದು ಹೆಸರು ಹೇಳಕ್ಕೆ ನನಗೆ ಸರಿಯಾಗಿ ಬರ್ತಾ ಇಲ್ಲ, ಯಾಕಂದರೆ ತುಂಬ ಹಳೆ ಕಾಲದ ಹೆಸರು, ಇದು ನಾನು ಎಲ್ಲೂ ಕೇಳಿಲ್ಲ. ಸೊ ಹ್ಯಾಟ್ಷೆಪ್ಸುಟ್ ಅಂತ ಕರಿತಾ ಇದ್ದೀನಿ, ನೀವು ಒಂದ್ಸರಿ ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಸೊ ಈ ರಾಣಿ ಅಧಿಕಾರಕ್ಕೆ ಬರ್ತಾಳೆ. ಬಂದಾಗ ಫಸ್ಟ್ ಎಂಪ್ರೆಸ್ ಆಫ್ ದಿ ವರ್ಲ್ಡ್ ಆಗೋದು. ಅಂದರೆ ಈ ರಾಣಿ ಅಧಿಕಾರಕ್ಕೆ ಬರೋವರೆಗೂ ಕೂಡ ಎಲ್ಲೂ ಕೂಡ ರಾಣಿಗಳು ರೂಲ್ ಮಾಡ್ತಿರಲಿಲ್ಲ, ಬರೀ ರಾಜರು ಮಾತ್ರ ರೂಲ್ ಮಾಡ್ತಾಯಿದ್ರು. ಹೆಣ್ಮಕ್ಳು ರೂಲ್ ಮಾಡೋದು ಮೊದಲು ಶುರುವಾಗಿದ್ದು ಇಲ್ಲಿಂದಾನೆ. ಫೈನಲಿ ಅಬೌಟ್ 2300 ಇಯರ್ಸ್ ಅಗೋ ಅಲೆಕ್ಸಾಂಡರ್ ದಿ ಗ್ರೇಟ್ ಕಾಂಕ್ವರ್ಡ್ ಈಜಿಪ್ಟ್. ನೋಡಿರಿ, ಆಮೇಲೆ ಒಂದು 2300 ವರ್ಷಗಳ ಹಿಂದೆ, ಅಂದರೆ 326 BCE ಈ ಟೈಮಲ್ಲಿ ಅಲೆಕ್ಸಾಂಡರ್ ದಿ ಗ್ರೇಟ್, ನಿಮಗೆಲ್ಲ ಗೊತ್ತಿರ್ಬೋದು ಅಲೆಕ್ಸಾಂಡರ್ ಯಾರು ಅಂತ. ಸೊ ಆ ವ್ಯಕ್ತಿ ಈಜಿಪ್ಟ್ನ ಕಾಂಕ್ವರ್ ಮಾಡಿಕೊಂಡು ಅವನು ರೂಲ್ ಮಾಡೋಕ್ಕೆ ಶುರು ಮಾಡ್ತಾನೆ. ಸೊ ನೋಡಿ, ಏನು ಈ ಎಂಪ್ರೆಸ್ ಆಗಿದ ತಕ್ಷಣ ಅಲೆಕ್ಸಾಂಡರ್ ಬಂದ ಅಂತ ಇಲ್ಲ, ಇದಾದಮೇಲೆ ಸುಮಾರು 1000 ವರ್ಷ ಆದಮೇಲೆ, 1-1.5 ವರ್ಷ ಆದಮೇಲೆ ಅಲೆಕ್ಸಾಂಡರ್ ಬರೋದು. ಅರ್ಥ ಆಯ್ತಾ? ಸೊ ಅಲ್ಲಿವರೆಗೂ ಎಷ್ಟೊಂದು ಜನ ರಾಜರು ಬರ್ತಾರೆ. ಸೊ ಅವರೆಲ್ಲರನ್ನೂ ಕೂಡ ನಾವು ಓದೋಕ್ಕಾಗಲ್ಲ, ಸೊ ಅದಕ್ಕೆ ಇದನ್ನು ಗ್ಯಾಪ್ ಇದೆ. ಅಲೆಕ್ಸಾಂಡರ್ ಬಂದು ಕಾಂಕ್ವರ್ ಮಾಡ್ಕೊಂಡು ರೂಲ್ ಮಾಡ್ತಾನೆ. ಈ ಅಪಾಯಿಂಟೆಡ್ ಈಸ್ ಮಿಲಿಟರಿ ಜನರಲ್ ಟಾಲೆಮಿ ಆ್ಯಸ್ ಇಸ್ ರೆಪ್ರೆಸೆಂಟೇಟಿವ್. ನೋಡಿ, ನಿಮಗೆ ಮ್ಯಾಪಲ್ಲಿ ತೋರಿಸ್ತೀನಿ ಅಲೆಕ್ಸಾಂಡರ್ ಎಲ್ಲಿಂದ ಬರ್ತಾನೆ ಅಂತ. ನೋಡಿ, ಇದು ಈಜಿಪ್ಷಿಯನ್ ಸಿವಿಲೈಸೇಷನ್ ಇದ್ದಂಥ ಜಾಗ. ಅಲೆಕ್ಸಾಂಡರ್ ಬಂದು ಈ ಜಾಗದಿಂದ ಬರ್ತಾನೆ, ಅಥವಾ ಇದೆಲ್ಲನೂ ಅವನೇ ಕಾಂಕ್ವರ್ ಮಾಡ್ಕೊಂಡಿರ್ತಾನೆ ಅಂದ್ಕೊಳ್ಳಿ. ಈ ಜಾಗದಿಂದ ಬಂದು ಇಲ್ಲಿದ್ದಂಥ ರಾಜರನ್ನ ಸೋಲಿಸ್ಬಿಟ್ಟು ಇದನ್ನೆಲ್ಲ ಕೂಡ ಅವನೇ ರೂಲ್ ಮಾಡೋಕ್ಕೆ ಶುರು ಮಾಡ್ತಾನೆ. ಈ ಅಪಾಯಿಂಟೆಡ್ ಈಸ್ ಮಿಲಿಟರಿ ಜನರಲ್ ಟಾಲೆಮಿ ಆ್ಯಸ್ ಇಸ್ ರೆಪ್ರೆಸೆಂಟೇಟಿವ್. ನೋಡಿ, ಇವನು ಅಲೆಕ್ಸಾಂಡರ್ ಏನು ಮಾಡ್ತಾನೆ, ಇವನೇ ಡೈರೆಕ್ಟಾಗಿ ರೂಲ್ ಮಾಡೋಕ್ಕಾಗಲ್ಲ ಅಂತ ಇವನು ಬೇರೆ ಜಾಗದಿಂದ ಬಂದು ರೂಲ್ ಮಾಡೋದಲ್ವಾ,
ಅದಕ್ಕೋಸ್ಕರ ಏನು ಮಾಡ್ತಾನೆ, ಟಾಲಮಿ ಅನ್ನೋಂಥ ಒಬ್ಬ ವ್ಯಕ್ತಿನ ಅಪಾಯಿಂಟ್ ಮಾಡ್ತಾನೆ, ನೀನು ನನ್ನ ಬದಲು ಈ ಒಂದು ಜಾಗನ ನೋಡ್ಕೋ ಅಂತ. ಇಲ್ಲಿ ಏನಕ್ಕೆ ನಾನು ಪಿ ಸೈಲೆಂಟ್ ಮಾಡಿದ್ದೀನಿ ಅಂದರೆ ಅದು ಹೆಸರಲ್ಲಿ ಟಾಲಮಿ ಅಂತ ಮಾತ್ರ ಬರೋದು, ಪಿ ಸೈಲೆಂಟ್. ಸೊ ಓದೋವಾಗ ಟಾಲಮಿ ಅಂತ ಓದಬೇಕು. ಲೇಟರ್ ಟಾಲಮಿ ಡಿಕ್ಲೇರ್ಡ್ ಹಿಮ್ಸೆಲ್ಫ್ ದ ಕಿಂಗ್ ಆಫ್ ಈಜಿಪ್ಟ್ ಆ್ಯಂಡ್ ಎಸ್ಟಾಬ್ಲಿಷ್ ದಿ ಟಾಲಮೈಕ್ ಡೈನೆಸ್ಟಿ. ನೋಡಿರಿ, ಆಮೇಲೆ ಅಲೆಕ್ಸಾಂಡರ್ ಬಂದು ಏನಾಗುತ್ತೆ, ಇವನು ಕಾಂಕೋರ್ ಮಾಡ್ಕೊಂಡ್ಮೇಲೆ ಟಾಲಮಿಗೆ ವಹಿಸ್ಬಿಟ್ಟು ಹೋಗ್ತಾನೆ. ಅಲ್ಲಿಂದ ಇಂಡಿಯಾಗೆ ಬರ್ತಾನೆ, ಇಂಡಿಯಾದಲ್ಲಿ ಫೈಟಿಂಗ್ ಮಾಡ್ತಾನೆ, ಪೊರುಸ್ ಅಂತ ಒಬ್ಬ ರಾಜನ ಜೊತೆ ಫೈಟ್ ಮಾಡ್ತಾನೆ. ಅದಾದಮೇಲೆ ಸ್ವಲ್ಪ ವರ್ಷಕ್ಕೆ ಸತ್ತೋಗ್ತಾನೆ. ಅಲೆಕ್ಸಾಂಡರ್ ಸತ್ತೋದ್ಮೇಲೆ ಅವರ ಸ್ವಂತ ಮಕ್ಕಳೆಲ್ಲ ಜಾಸ್ತಿ ಏನು ಅವರು ಕೆಪಾಸಿಟಿ ಇಲ್ದಿದ್ರಿಂದ ಅಥವಾ ಮಕ್ಕಳನ್ನೆಲ್ಲ ಬೇರೆಯವ್ರು ಸಾಯಿಸಿದ್ರಿಂದ ಈ ಟಾಲಮಿ ಅಂತ ಏನು ಮಿಲಿಟರಿ ಜನರಲ್ ಇದ್ದ ಆ ವ್ಯಕ್ತಿನೇ ರಾಜ ಆಗಿ ಅವನೇ ರಾಜ ಆಗಿ ಡಿಕ್ಲೇರ್ ಮಾಡಿಕೊಂಡು ಈಜಿಪ್ಟನ್ನ ರೂಲ್ ಮಾಡೋಕ್ಕೆ ಶುರು ಮಾಡ್ತಾನೆ. ಸೊ ಅಲ್ಲಿಂದ ಟಾಲಮೈಕ್ ಡೈನೆಸ್ಟಿ ಅನ್ನೋದೊಂದು ಶುರುವಾಗುತ್ತೆ, ಟಾಲಮಿಕ್ ಎಂಪೈರ್ ಒಂದು ಶುರುವಾಗುತ್ತೆ. ಅಂದರೆ ಈಜಿಪ್ಟನ್ನ ಟಾಲಮೀಸ್ ರೂಲ್ ಮಾಡ್ತಾರೆ. ದಿ ಪಾಪ್ಯುಲರ್ ಕ್ವೀನ್ ಕ್ಲಿಯೋಪಾತ್ರಾ ವಾಸ್ ದಿ ಲಾಸ್ಟ್ ರೂಲರ್ ಆಫ್ ದಿಸ್ ಡೈನೆಸ್ಟಿ. ನೋಡಿರಿ, ಈ ಒಂದು ಡೈನೆಸ್ಟಿಯ ಲಾಸ್ಟ್ ರಾಣಿ ಯಾರು ಅಂದರೆ ಈಜಿಪ್ಟ್ನ ಲಾಸ್ಟ್ ರಾಣಿ ಬಂದು ಕ್ಲಿಯೋಪಾತ್ರಾ. ಕ್ಲಿಯೋಪಾತ್ರಾ ಕೇಳಿದಿರಲ್ವಾ, ತುಂಬ ಬ್ಯೂಟಿಫುಲ್ ವುಮನ್, ತುಂಬ ಪವರ್ಫುಲ್ ವುಮನ್ ಅಂತ ನೀವು ಎಷ್ಟೊಂದು ಸರಿ ಕೇಳಿರ್ತೀರ ಹಿಸ್ಟ್ರಿಯಲ್ಲೆಲ್ಲ. ಆ ಒಂದು ರಾಣಿನೇ ಇದನ್ನು ರೂಲ್ ಮಾಡೋಕ್ಕೆ ಅಂದರೆ ಲಾಸ್ಟ್ ರಾಣಿ ಆಗಿತ್ತು. ಇವೆಂಚುಲಿ ಈಜಿಪ್ಟ್ ಬಿಕೇಮ್ ಎ ಪ್ರಾವಿನ್ಸ್ ಆಫ್ ರೋಮ್. ನೋಡಿ, ಕ್ಲಿಯೋಪಾತ್ರಾ ರೂಲ್ ಮಾಡೋ ಟೈಮಲ್ಲಿ ಅಂದರೆ ಕ್ಲಿಯೋಪಾತ್ರಾ ಇದೆಲ್ಲ ರೂಲ್ ಮಾಡೋ ಟೈಮಲ್ಲಿ ಅಗಸ್ಟಸ್ ಸೀಸರ್ ಅಂತ ರೋಮ್ನ ಒಬ್ಬ ಎಂಪರರ್ ಇರ್ತಾನೆ. ಸೊ ಈ ಜಾಗದಲ್ಲಿ ರೋಮ್ ಅಂದರೆ, ಸೊ ಅವನು ಬಂದು ಕ್ಲಿಯೋಪಾತ್ರನ ಸೋಲಿಸ್ಬಿಟ್ಟು, ಇನ್ನೊಬ್ಬ ಮಾರ್ಕ್ ಆ್ಯಂಟೋನಿ ಅಂತ ಇರ್ತಾನೆ, ಅದೆಲ್ಲ ಹೋಗೋದು ಬೇಡ. ಸೊ ಕ್ಲಿಯೋಪಾತ್ರನ ಸೋಲಿಸ್ಬಿಟ್ಟು ಇದಿಷ್ಟನ್ನು ಕೂಡ ಅವನ ದೇಶದ ಜೊತೆ ಮರ್ಜ್ ಮಾಡ್ಕೊಳ್ತಾನೆ. ಸೊ ಮರ್ಜ್ ಮಾಡಿಕೊಂಡು ಇದಿಷ್ಟನ್ನು ಕೂಡ ಅವನು ರೂಲ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ. ತುಂಬ ದೊಡ್ಡ ರಾಜ ಅವನು. ಅಲ್ಲಿಗೆ ಒಂದು ಈಜಿಪ್ಟ್ ಫೈನಲ್ ಏನಾಯಿತು, ರೋಮ್ನ ಒಂದು ಪ್ರಾವಿನ್ಸ್ ಆಯಿತು. ಅಂದರೆ ಈಜಿಪ್ಟ್ನ ಇಂಡಿಪೆಂಡೆನ್ಸ್ ಹೋಯಿತು ಮತ್ತು ರೋಮ್ ಅವರೇ ರೂಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಈಗ ಇಷ್ಟು ಕೂಡ ಇದು ಪೊಲಿಟಿಕಲ್ ಹಿಸ್ಟ್ರಿ. ಈಗ ನಾವೇನು ನೋಡೋಣ, ಕಾಂಟ್ರಿಬ್ಯೂಷನ್ಸ್ ಆಫ್ ಈಜಿಪ್ಷಿಯನ್ ಸಿವಿಲೈಸೇಷನ್ ನೋಡೋಣ. ಅಂದರೆ ಈಜಿಪ್ಷಿಯನ್ ಸಿವಿಲೈಸೇಷನ್ ಅವರು ಪ್ರಪಂಚಕ್ಕೆ ಏನೇನು ಕೊಟ್ಟರು, ಏನೇನು ಕಂಡುಹಿಡಿದ್ರು ಅದ್ರ ಬಗ್ಗೆ ನೋಡೋಣ. ವೀಟ್ ಆ್ಯಂಡ್ ಬಾರ್ಲಿ ವೇರ್ ದಿ ಫುಡ್ ಕ್ರಾಪ್ಸ್ ಆಫ್ ದಿ ಪೀಪಲ್ ಆಫ್ ಈಜಿಪ್ಟ್. ನೋಡಿರಿ, ಈಜಿಪ್ಟಲ್ಲಿ ಮಾಮೂಲಿಯಾಗಿ ಏನು ಫುಡ್ ತಿಂತಾಯಿದ್ರು ಇವರು, ವೀಟ್ ಮತ್ತು ಬಾರ್ಲಿಯಿಂದ ಮಾಡಿರುವಂಥ ಫುಡ್ನ ಬೆಳೀತಾಯಿದ್ರು ಮತ್ತು ಅದನ್ನೇ ತಿಂತಾಯಿದ್ರು. ದಿ ವಾಟರ್ ಆಫ್ ನೈಲ್ ವಾಸ್ ಯೂಸ್ಡ್ ಫಾರ್ ಅಗ್ರಿಕಲ್ಚರ್ ಥ್ರೂ ಕೆನಾಲ್ಸ್. ನೋಡಿರಿ, ಈ ನೈಲ್ ನದಿ ಅಂತ ಇದೆಯಲ್ವಾ, ಈ ನೈಲ್ ನದಿನ ಏನು ಮಾಡ್ತಾಯಿದ್ರು ಇವರು, ಕೆನಾಲ್ಸ್ ತೋಡ್ತಾಯಿದ್ರು. ಕೆನಾಲ್ಸ್ ಅಂದರೆ ಕಾಲುವೆಗಳನ್ನ ತೋಡ್ತಾಯಿದ್ರು. ತೋಡ್ಬಿಟ್ಟು ಅದರಿಂದ ಇವರು ಬೆಳೆಗಳನ್ನ ಬೆಳೆಯೋಕ್ಕೆ ಶುರು ಮಾಡ್ತಾಯಿದ್ರು. ನೋಡಿ, ಇಲ್ಲಿ ನೋಡ್ಬೋದು, ಇಲ್ಲಿ ನದಿ ಇದೆ, ನದಿಗೆ ಇಲ್ಲಿ ಕಾಲುವೆ ಇದೆ, ಕಾಣಿಸ್ತಾ ಇದೆಯಾ? ನೋಡಿ, ಇದರಿಂದ ಏನಾಯಿತು, ಚಿಕ್ಕ ಪುಟ್ಟ ಕಾಲುವೆ, ದೊಡ್ಡ ಕಾಲುವೆ, ಈ ಥರ ಎಲ್ಲ ಮಾಡಿಬಿಟ್ಟು ಎಲ್ಲ ಏರಿಯಾನೂ ಇವರು ಇರಿಗೇಟ್ ಮಾಡ್ತಾಯಿದ್ರು. ಅಂದರೆ ಎಲ್ಲ ಬೆಳೆ ಬೆಳೆಯೋಕ್ಕೆ ಯೂಸ್ ಮಾಡ್ತಾಯಿದ್ರು. ನೋಡ್ಬೋದು ಕೆನಾಲ್ ಸಿಸ್ಟಮ್ ಯಾವ ಥರ ಇದೆ ಅಂತ. ಈ ಟೈಪಲ್ಲಿ. ದಿ ಕಂಡೀಷನ್ ಆಫ್ ಸ್ಲೇವ್ಸ್ ವಾಸ್ ವೆರಿ ಪ್ಯಾಥೆಟಿಕ್. ನೋಡಿ, ಈಜಿಪ್ಟ್ ಟೈಮಲ್ಲಿ ಇವರೆಲ್ಲ ಸ್ಲೇವ್ಸ್ನ ಯೂಸ್ ಮಾಡ್ತಾಯಿದ್ರು. ಸ್ಲೇವ್ಸ್ ಅಂದರೆ ಏನು ನೋಡಿ, ಇವಾಗ ಹಸುನ ಎಮ್ಮೆನ ಕೊಂಡ್ಕೊಳ್ತಾರೆ ಗೊತ್ತಾ. ಇವಾಗ ನಾವು ಒಂದು ಹಸುನೋ ಎಮ್ಮೆನೋ ಎತ್ತನೋ ಏನೋ ಕೊಂಡ್ಕೊಂಬಂದ್ವಿ ಅಂದ್ಕೊಳ್ಳಿ, ಅದಕ್ಕೆ ಊಟ ಮಾತ್ರ ಹಾಕ್ತೀವಿ, ಅದಕ್ಕೆ ಏನೇನು ಬೇಕೋ ಅಷ್ಟು ಮಾತ್ರ ಕೊಡ್ತೀವಿ, ಅದ್ರ ಹತ್ರ ಎಲ್ಲ ಕೆಲಸ ಮಾಡಿಸ್ಕೊಳ್ತೀವಿ, ಅದಕ್ಕೆ ಸಂಬಳ ಕೊಡೋಲ್ಲ, ಏನೂ ಇಲ್ಲ. ನಾವು ಅದನ್ನು ಬೇಕಾದ್ರೆ ಬೇರೆಯವ್ರಿಗೆ ಮಾರ್ಬೋದು, ಅದಕ್ಕೆ ಬೇಕಾದ್ರೆ ನಾವು ಹೊಡಿಬೋದು, ಈ ಥರ ನಾವು ಮಾಡ್ತೀವಲ್ಲ. ಅದೇ ಥರ ಈ ಸ್ಲೇವ್ಸ್ ಅಂದ್ರೇನು, ಮನುಷ್ಯರನ್ನ ಆ ಥರ ಟ್ರೀಟ್ ಮಾಡೋದು. ಅಂದರೆ ಮನುಷ್ಯರನ್ನ ಕರ್ಕೊಂಬರೋದು, ಅವ್ರನ್ನ ಇವರು ಯಾರಿಗೆ ಬೇಕಾದರೂ ಮಾರ್ಬೋದು, ಅವ್ರ ಹತ್ರ ಎಲ್ಲ ಥರ ಕೆಲಸ ಮಾಡಿಸ್ಕೊಳ್ಬೋದು, ಅವ್ರಿಗೆ ಹೊಡಿಬೋದು, ಬಡಿಬೋದು, ಯಾರೂ ಕೇಳೋ ಆಗಿಲ್ಲ. ಅಂಥವ್ರನ್ನ ನಾವು ಸ್ಲೇವ್ಸ್ ಅನ್ನೋದು. ಸೊ ಈ ಥರ ಈ ಲಾರ್ಜ್ ಪಿರಮಿಡ್ಸ್ಗಳೆಲ್ಲ ಅಥವಾ ಏನು ಈ ಸ್ಲೇವ್ಸ್ ಎಲ್ಲ ಇದ್ದರು, ಅವ್ರನ್ನ ತುಂಬ ಇದರಲ್ಲಿ ಟ್ರೀಟ್ ಮಾಡ್ತಾಯಿದ್ರು, ತುಂಬ ಕೆಟ್ಟದಾಗಿ ಟ್ರೀಟ್ ಮಾಡ್ತಾಯಿದ್ರು. ದಿ ಲಾರ್ಜ್ ಪಿರಮಿಡ್ಸ್ ವೇರ್ ಪಾಸಿಬಲ್ ಬಿಕಾಸ್ ಆಫ್ ದೀಸ್ ಸ್ಲೇವ್ಸ್. ನೋಡಿರಿ, ಈ ಪಿರಮಿಡ್ಸ್ ಎಲ್ಲ ಯಾರು ಕಟ್ಸಿದ್ರು, ಈ ಪಿರಮಿಡ್ಸ್ನೆಲ್ಲ ಕಟ್ಸಿದ್ದು ಬಂದು ಈ ಸ್ಲೇವ್ಸ್ನ ಯೂಸ್ ಮಾಡಿ. ಅಂದರೆ ಈ ಒಂದು ಏನು ಪ್ರಾಣಿಗಳ ಥರ ಕೊಂಡ್ಕೊಂಬಂದಿರ್ತಾರೆ ಅಥವಾ ಕ್ಯಾಪ್ಚರ್ ಮಾಡಿ ಬಂದಿರ್ತಾರೆ, ಅಂಥವ್ರ ಹತ್ರ ಈ ಪಿರಮಿಡ್ಸ್ಗಳನ್ನ ಕಟ್ಟಿಸ್ತಾರೆ. ವುಮನ್ ವೇರ್ ಗಿವನ್ ಇಂಪಾರ್ಟೆಂಟ್ ಸ್ಟೇಟಸ್ ಇನ್ ದಿ ಸೊಸೈಟಿ. ಹೆಣ್ಮಕ್ಳಿಗೆ ಸೊಸೈಟಿಯಲ್ಲಿ ತುಂಬ ಇಂಪಾರ್ಟೆಂಟ್ ಸ್ಟೇಟಸ್ ಕೂಡ ಕೊಟ್ಟಿರ್ತಾರೆ. ಅಂದರೆ ಅವರು ಕೂಡ ಈಕ್ವಲ್ ಅನ್ನೋ ಥರ ಟ್ರೀಟ್ ಮಾಡ್ತಾ ಇರ್ತಾರೆ ಈ ಒಂದು ಟೈಮಲ್ಲಿ. ದಿ ಪೀಪಲ್ ಆಫ್ ಈಜಿಪ್ಟ್ ಬಿಲೀವ್ಡ್ ಇನ್ ಲೈಫ್ ಆಫ್ಟರ್ ಡೆತ್, ಸೊ ದೇ ಪ್ರಿಸರ್ವ್ಡ್ ದಿ ಡೆಡ್ ಬಾಡೀಸ್. ನೋಡಿ, ನೀವು ಇಲ್ಲಿ ಪಿರಮಿಡಲ್ಲಿ ಬಾಡೀಸ್ ಎಲ್ಲ ಇಡ್ತಾರಲ್ಲ, ಮತ್ತು ನೀವು ಮೂವೀಸಲ್ಲೆಲ್ಲ ಈ ಮಮ್ಮಿ ಎಲ್ಲ ನೋಡಿರ್ತೀರ. ಸೊ ಆ ಮಮ್ಮಿ ಎಲ್ಲ ಏನು ರಿಯಲಾಗಿ ಏನದು
ಯಾರಾದರೂ ಸತ್ತೋದಾಗ ಅವ್ರನ್ನ ಒಂದು ಇರೋವಂಥ ಲಿಕ್ವಿಡ್ ಅಂಶ ಎಲ್ಲ ತೆಗೆದುಬಿಟ್ಟು ಅವ್ರು ಫುಲ್ ಟೇಪ್ ಥರ ಸುತ್ತಬಿಟ್ಟು ಅವ್ರನ್ನ ಏನು ಮಾಡ್ತಾರೆ, ಬಾಡಿನ ಹಾಳಾಗದೇ ಇರೋ ಥರ ಎತ್ತಿಟ್ಬಿಡ್ತಾರೆ ಅಥವಾ ಒಂದು ಸಮಾಧಿಯಲ್ಲಿ ಇಡ್ತಾರೆ. ಏನಕ್ಕೆ ಆ ಥರ ಇಡ್ತಾಯಿದ್ರು ಅಂದರೆ ಅವ್ರು ಡೆಡ್ ಬಾಡಿನ ಮಮ್ಮಿ ಅಂತ ಕರಿತಾಯಿದ್ರು, ಅದು ಆಲ್ರೆಡಿ ಗೊತ್ತು. ಸೊ ಈ ಥರ ಬಾಡಿ ಎತ್ತಿಟ್ಟಿದ್ವಿ ಅಂದರೆ ಅವರು ನೆಕ್ಸ್ಟ್ ಜನ್ಮದಲ್ಲಿ ಅಥವಾ ಅವರು ಏನು ಒಂದು ಆಫ್ಟರ್ ಡೆಡ್ ಅಂತ ಅಥವಾ ಆಫ್ಟರ್ ಲೈಫ್ ಅಂತ ಒಂದಿರುತ್ತೆ ಅವ್ರಿಗೆ, ಸ್ವರ್ಗ ನರಕ ಟೈಪಲ್ಲಿ. ಸೊ ಅಲ್ಲಿ ಅವರು ಆ ಬಾಡಿ ಬೇಕಾಗತ್ತೆ ಅವ್ರಿಗೆ ಅಂತೇಳ್ಬಿಟ್ಟು ಆ ಥರ ಪ್ರಿಸರ್ವ್ ಮಾಡಿ ಇಟ್ಟಿರ್ತಾರೆ. ದಿ ಪ್ರಿಸರ್ವ್ಡ್ ಡೆಡ್ ಬಾಡಿ ವಾಸ್ ಕಾಲ್ಡ್ ಆ್ಯಸ್ ಮಮ್ಮಿ. ಈ ಡೆಡ್ ಬಾಡಿನ ಮಮ್ಮಿ ಅಂತ ಕರೀತಾರೆ. ಇನ್ ಏನ್ಷಿಯಂಟ್ ಈಜಿಪ್ಟ್ ಈಚ್ ಸಿಟಿ ಹ್ಯಾಡ್ ಇಟ್ಸ್ ಓನ್ ಗಾರ್ಡಿಯನ್ ಗಾಡೆಸ್. ನೋಡಿ ಯಾವ ರೀತಿ ರಿಲಿಜನ್ ಫಾಲೋ ಮಾಡ್ತಾಯಿದ್ರು ಇವರು. ಇವಾಗ ಇಂಡಿಯಾದಲ್ಲಿ ಯಾವ ಥರ ಫಾಲೋ ಮಾಡ್ತಾಯಿದ್ವಿ, ಹಳೆ ಕಾಲದಲ್ಲಿ ಎಷ್ಟೊಂದು ದೇವ್ರುಗಳನ್ನ ಪೂಜೆ ಮಾಡ್ತಾಯಿದ್ವಿ, ಇವಾಗೂ ಮಾಡ್ತಾಯಿದ್ವಿ ಅಂದ್ಕೊಳ್ಳಿ. ಅದೇ ಥರ ಈಜಿಪ್ಟಲ್ಲೂ ಕೂಡ ಆ ಟೈಮಲ್ಲಿ, ಇವಾಗೆಲ್ಲ ಇಲ್ಲ, ಆ ಟೈಮಲ್ಲಿ ಇವರು ಎಷ್ಟೊಂದು ಗಾಡ್ಗಳನ್ನ ಇವರು ಪೂಜೆ ಮಾಡ್ತಾಯಿದ್ರು. ಅಂದರೆ ಒಂದೊಂದು ಸಿಟಿಗೂ ಒಂದೊಂದು ಊರಿಗೂ ಒಂದೊಂದು ಗಾರ್ಡಿಯನ್ ಗಾಡೆಸ್ ಅಂತ ಇತ್ತು. ಅಂದರೆ ನಮ್ಮಲ್ಲೂ ಕೂಡ ಒಂದು ಊರದ್ದು ಒಂದು ದೇವರು ಅಂತ ಹೇಳ್ತೀವಲ್ವ, ಊರಬ್ಬ ಎಲ್ಲ ಮಾಡ್ತೀವಿ. ಸೊ ಅದೇ ಟೈಪಲ್ಲೇ ಒಂದೊಂದು ಸಿಟಿಗೂ ಒಂದೊಂದು ದೇವ್ರು ಇರ್ತಾಯಿತ್ತು. ಸನ್ ಆ್ಯಂಡ್ ರಿವರ್ಸ್ ವೇರ್ ಕನ್ಸಿಡರ್ಡ್ ಆ್ಯಂಡ್ ವರ್ಷಿಪ್ಡ್ ಆ್ಯಸ್ ಗಾಡ್ಸ್. ಅವರು ಸೂರ್ಯನ ಮತ್ತು ರಿವರ್ನ, ನದಿಗಳನ್ನ ಕೂಡ ಅವರು ದೇವರು ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾಯಿದ್ರು. ನಮ್ಮಲ್ಲೂ ಕೂಡ ನಾವು ಸೂರ್ಯನ ಪೂಜೆ ಮಾಡ್ತೀವಿ, ಅದೇ ರೀತಿ ನದಿಗಳಿಗೂ ಪೂಜೆ ಮಾಡ್ತೀವಿ, ಆ ಥರ. ದಿ ಈಜಿಪ್ಷಿಯನ್ ಸ್ಕ್ರಿಪ್ಟ್ ಈಸ್ ನೋನ್ ಆ್ಯಸ್ ಐರೋಗ್ಲಿಫಿಕ್ಸ್ ವಿಚ್ ಮೀನ್ಸ್ ಸೀಕ್ರೆಟ್ ರೈಟಿಂಗ್. ನೋಡಿರಿ, ಈಜಿಪ್ಟಿಯನ್ ಸ್ಕ್ರಿಪ್ಟ್ ಇಲ್ಲಿ ಪಿಕ್ಚರ್ ಹಾಕಿರ್ತೀನಿ ನೋಡ್ಕೊಳ್ಬೋದು. ಇದನ್ನು ನಾವು ಹೈರೋಗ್ಲಿಫಿಕ್ಸ್ ಅಂತ ಕರಿತೀವಿ. ಹೈರೋಗ್ಲಿಫಿಕ್ಸ್ ಅಂದರೆ ಸೇಕ್ರೆಡ್ ರೈಟಿಂಗ್ ಅಂತ. ಓಕೆ, ಬರೆಯೋಕ್ಕೆ ಯೂಸ್ ಮಾಡಿದಂಥ ಒಂದು ಮೆಥಡ್ ಅಥವಾ ಒಂದು ಸೇಕ್ರೆಡ್ ಅಂದರೆ ತುಂಬ ದೇವ್ರಿಗೆ ರಿಲೇಟೆಡ್ ಆಗಿರೋದು, ತುಂಬ ಅದನ್ನು ಭಕ್ತಿಯಿಂದ ನೋಡ್ಕೊಳ್ಳೋದು, ಆ ಥರ. ದೇ ಯೂಸ್ಡ್ ಇಂಕ್ ಟು ರೈಟ್ ಆನ್ ಪ್ಯಾಪರಸ್ ಗ್ರಾಸ್ ಗ್ರೋಯಿಂಗ್ ಇನ್ ರಿವರ್ ನೈಲ್. ಇವ್ರೇನು ಮಾಡ್ತಾಯಿದ್ರು, ಇವರಿಗೆ ಅಲ್ಲಿ ಒಂದು ಪ್ಯಾಪರಸ್ ಒಂದು ಎಲೆಗಳು ಅಂತ ಸಿಗೋದು ಇವರಿಗೆ. ಸೊ ಅದನ್ನು ತೊಗೊಂಡು ಬಂದು ಅದ್ರ ಮೇಲೆ ಇಂಕ್ ಯೂಸ್ ಮಾಡಿಬಿಟ್ಟು ಇವರು ಬರಿತಾಯಿದ್ರು. ದೇ ಹ್ಯಾಡ್ ಎನಾರ್ಮಸ್ ನಾಲೆಡ್ಜ್ ಆಫ್ ಜಿಯೋಮೆಟ್ರಿ ವಿಚ್ ವಾಸ್ ಯೂಸ್ಡ್ ಇನ್ ಬಿಲ್ಡಿಂಗ್ ಲಾರ್ಜ್ ಪಿರಮಿಡ್ಸ್. ನೋಡಿ, ಈಜಿಪ್ಷಿಯನ್ ಸಿವಿಲೈಸೇಷನ್ನ ಹಳೆ ಕಾಲದ ಜನಗಳಿಗೆ ಜಾಮಿಟ್ರಿ ಬಗ್ಗೆ ತುಂಬ ನಾಲೆಡ್ಜ್ ಇತ್ತು. ಏನು ಜಾಮಿಟ್ರಿ ಅಂದರೆ ನೀವು ಟ್ರಯಾಂಗಲ್, ಸರ್ಕಲ್ ಇವೆಲ್ಲ ಕನ್ಸ್ಟ್ರಕ್ಟ್ ಮಾಡ್ತಿರಲ್ಲ, ಆ ಥರದ್ದು. ಸೊ ಅದೆಲ್ಲ ತುಂಬ ನಾಲೆಡ್ಜ್ ಇದ್ದಿದ್ದರಿಂದ ಇವರು ದೊಡ್ಡ ದೊಡ್ಡ ಪಿರಮಿಡ್ಗಳನ್ನೆಲ್ಲ ಕೂಡ ಕಟ್ತಾರೆ. ದಿ ಲಾರ್ಜ್ ಸ್ಟ್ಯಾಚ್ಯೂ ಆಫ್ ಸ್ಫಿನಿಕ್ಸ್ ಈಸ್ ದಿ ಮೋಸ್ಟ್ ಅಟ್ರಾಕ್ಟಿವ್ ಈಜಿಪ್ಷಿಯನ್ ಆರ್ಕಿಟೆಕ್ಚರ್. ನೋಡಿರಿ, ಇವಾಗ ಇದ್ರದ್ದು ಮೂತಿ ಎಲ್ಲ ಒಂದು ಸ್ವಲ್ಪ ಉದುರೋಗಿದೆ. ನಾನು ಒಂದು ಅನಿಮೇಟೆಡ್ ಮಾಡಿರೋದು ಒಂದು ಪಿಕ್ಚರ್ ಹಾಕಿರ್ತೀನಿ, ರಿಯಲ್ ಸ್ಫಿನಿಕ್ಸ್ದು ಒಂದು ಪಿಕ್ಚರ್ ಹಾಕಿರ್ತೀನಿ, ನೀವು ನೋಡ್ಬೋದು. ಇದು ತುಂಬ ಅಟ್ರಾಕ್ಟಿವ್ ಈಜಿಪ್ಷಿಯನ್ ಆರ್ಕಿಟೆಕ್ಚರ್ ಅಂತ ಹೇಳ್ಬೋದು. ದಿ ಸ್ಫಿನಿಕ್ಸ್ ಈಸ್ ಎನ್ ಅನಿಮಲ್ ವಿತ್ ಎ ಬಾಡಿ ಆಫ್ ಎ ಲಯನ್ ಆ್ಯಂಡ್ ಎ ಹೆಡ್ ಆಫ್ ಎ ಮ್ಯಾನ್. ನೋಡಿ, ಈ ಸ್ಫಿನಿಕ್ಸ್ ಅಂತ ಏನು ಅನಿಮಲ್ ಇದೆ ಅಥವಾ ಏನು ಇದು ವಿಗ್ರಹ ಟೈಪ್ ಕೆತ್ತನೆ ಮಾಡಿದ್ದಾರೆ ಅಥವಾ ಕಟ್ಟಿಸಿದ್ದಾರೆ, ಇದ್ರದ್ದು ಬಾಡಿ ಎಲ್ಲ ಕೂಡ ಲಯನ್ ಇದೆ, ಹೆಡ್ ಮಾತ್ರ ಮನುಷ್ಯಂದಿದೆ. ಇವಾಗ ಇಂಡಿಯಾದಲ್ಲಿ ನರಸಿಂಹ ಅಂತೀವಿ ಗೊತ್ತಾ, ಇಲ್ಲಿ ಬಾಡಿ ಎಲ್ಲ ಹ್ಯೂಮನ್ದು, ಹೆಡ್ ಮಾತ್ರ ಲಯನ್ದು. ಅದೇ ಥರ ಈ ಸ್ಫಿನಿಕ್ಸ್ ಅನ್ನೋ ಅನಿಮಲ್ದು ಬಂದು ಬಾಡಿ ಎಲ್ಲ ಲಯನ್ದು, ಹೆಡ್ ಮಾತ್ರ ಹ್ಯೂಮನ್ದು. ಸೊ ಇಲ್ಲಿಗೆ ನಿಮಗೆ ಈಜಿಪ್ಷಿಯನ್ ಸಿವಿಲೈಸೇಷನಲ್ಲಿ ಏನೇನು ನಿಮಗೆ ಲೆಸನ್ನಲ್ಲಿದೆ ಅದೆಲ್ಲ ಕೂಡ ನಾನು ಹೇಳಿದ್ದೀನಿ. ಇನ್ನೂ ಏನಾದರೂ ಡೌಟ್ ಇತ್ತು ಅಂದ್ಕೊಳ್ಳಿ, ಲೆಸನ್ನಲ್ಲಿ ಇರೋದೇ ಅಲ್ಲ, ಲೆಸನ್ ಔಟ್ಸೈಡ್ದು ಕೂಡ ನಿಮ್ಗೆ ಏನೇ ಇರಲಿ ಈಜಿಪ್ಷಿಯನ್ ಸಿವಿಲೈಸೇಷನ್ ಬಗ್ಗೆ ಡೌಟ್, ಅದನ್ನು ನೀವು ಕಮೆಂಟ್ ಮಾಡಿ, ನಾನು ಅದನ್ನು ನಿಮಗೆ ಕ್ಲಿಯರ್ ಮಾಡಿ ಕೊಡ್ತೀನಿ.